ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಇದನ್ನೇ ಜಗಜ್ಜೀವೇಶ್ವರ ಯೋಗ. ಜಗತ್ತು, ಜೀವ, ಈಶ್ವರ ಇವುಗಳ ಬಗ್ಗೆ ಸವಿವರವಾಗಿ ತಿಳಿಸುವಂಥ ಯೋಗ. ಇದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಏಳನೇ ಅಧ್ಯಾಯದಲ್ಲಿ ಒಟ್ಟಿಗೆ ಶ್ಲೋಕಗಳ ಸಂಖ್ಯೆ 30. ಆದರೆ ತುಂಬ ಕ್ಲಿಷ್ಟವಾದ ಅಧ್ಯಾಯ, ತುಂಬ ಹೆಚ್ಚಿನ ವಿಚಾರಗಳು ಗೊತ್ತಾಗ್ತದೆ. ಇಲ್ಲಿಯ ಮುಖ್ಯ ವಿಷಯಗಳು, ಈ ಅಧ್ಯಾಯ ತಿಳಿಸುವಂಥ ವಿಷಯಗಳು ಏನಂತಂದರೆ 9ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಜಗತ್ತಿನಲ್ಲಿರುವಂಥ ಜಡ ಪ್ರಕೃತಿ, ಜಗತ್ತಿನಲ್ಲಿರುವಂಥ ಜೀವ ಪ್ರಕೃತಿ, ಭಗವಂತ ಅಂತಂದರೆ ಏನು, ಈಶ್ವರ ಅಂತಸ್ಥವಾದಂಥ ಬ್ರಹ್ಮ ಸತ್ಯ, ಭಗವಂತ ಬ್ರಹ್ಮ ಅಂದರೆ ಏನು, ಮಾಯೆ ಅಂದರೆ ಏನು, ಮಾಯಾ ಸಂತರಣ, ಈಶ್ವರನ ಉಪಾಸನೆ ಹೇಗೆ ಮಾಡಬೇಕು, ಮನುಷ್ಯರಿದ್ದಂಥ ಮೋಹವನ್ನು ನಿವೃತ್ತಿ ಹೇಗೆ ಮಾಡಿಕೊಳ್ಬೇಕು, ಇವೆಲ್ಲ ಕೂಡ ಈ ಅಧ್ಯಾಯದಲ್ಲಿ ಬರುತ್ತೆ. ಈ 9 ದೊಡ್ಡ ವಿಷಯಗಳನ್ನು ಒಳಗೂಡಿದ್ದೇ ಈ ಸಣ್ಣ ಅಧ್ಯಾಯ. ಹಿಂದಿನ ಅಧ್ಯಾಯದಲ್ಲಿ ನಾವು ಧ್ಯಾನವನ್ನು ಕುರಿತಿದ್ದು ತಿಳ್ಕೊಂಡ್ವಿ. ಹಿಂದಿನ 6 ಅಧ್ಯಾಯಗಳನ್ನು ಸೇರಿಸಿ ಒಂದು ಷಟ್ಕ ಅಂತ ಕರಿತಿದ್ರು. ಸಾಧಕನಾದವನು ಯಾವ ರೀತಿ ಸಾಧನೆಗೆ ಪ್ರಿಪೇರ್ ಆಗಬೇಕು, ಅವನ ಕರ್ಮ ಹೇಗಿರಬೇಕು, ಧ್ಯಾನ ಹೇಗಿರಬೇಕು ಇತ್ಯಾದಿ ಭಗವಂತನನ್ನು ತಿಳಿಯುವಂಥ ಸಾಧನೆಗಳ ಬಗ್ಗೆ ಮೊದಲನೇ ಷಟ್ಕದಲ್ಲಿ ನೋಡಿದ್ದಾಯಿತು. ಇನ್ನು 2ನೇ ಷಟ್ಕದಲ್ಲಿ ಸಾಧನೆಯ ಮೂಲಕ ನಾವು ತಿಳ್ಕೊಳ್ಳಬೇಕಾದಂಥ ಭಗವಂತನ ಸ್ವರೂಪ, ವಿಭೂತಿ, ವೈಭವ, ಆತನ ಮಹಿಮೆಯನ್ನು ಹೇಳುವಂಥ ಅಧ್ಯಾಯವೇ 7ನೇ ಅಧ್ಯಾಯ. ಸೊ ನಮಗೆ ಧ್ಯಾನ ಮಾಡುವುದರಲ್ಲಿ ಧ್ಯೇಯ ಯಾವುದು ಎಂಬುದನ್ನು ವಿಷಯಪಡಿಸ್ಕೊಳ್ಬೇಕು, ನಾವು ಖಚಿತ ಮಾಡಿಕೊಳ್ಬೇಕು. ಧ್ಯಾನ ಎಂಬುದರಲ್ಲಿ 3 ಥರ ಇರುತ್ತೆ, 3 ಅಂಗಗಳಿರುತ್ತೆ. ಧ್ಯಾನ, ಧ್ಯಾತೃ, ಧ್ಯೇಯ ಅಂತ. ಧ್ಯಾನ ಅಂತಂದರೆ ನಾವು ಮಾಡುವಂಥ ಪದ್ಧತಿ, ಕ್ರಿಯೆ. ಧ್ಯಾತೃ ಅಂತಂದರೆ ಮಾಡುವಂಥವನು. ಧ್ಯೇಯ ಅಂತಂದರೆ ಯಾಕೆ ಮಾಡ್ತಾ ಇದ್ದೇವೆ ಧ್ಯಾನ, ಯಾರಿಗೋಸ್ಕರ ಮಾಡಬೇಕು. ಹಾಗೆ ಜ್ಞಾನವೂ 3 ಥರ: ಜ್ಞಾನ, ಜ್ಞಾತೃ, ಜ್ಞೇಯ. ಜ್ಞಾನ ಅಂದರೆ ವಿಷಯ, ಜ್ಞಾತೃ ಅಂತಂದರೆ ವಿಷಯವನ್ನು ಪಡ್ಕೊಳ್ಳುವಂಥವನು, ಕರ್ತ. ಜ್ಞೇಯ ಅಂತಂದರೆ ಯಾವ ಜ್ಞಾನವನ್ನು, ಯಾವುದಕ್ಕೋಸ್ಕರ ಜ್ಞಾನವನ್ನು ಪಡಿತಾ ಇದ್ದಾನೆ, ತತ್ವಸ್ವರೂಪ ತಿಳಿದುಕೊಳ್ಳಬೇಕೆಂಬ ಇಚ್ಛೆ. ಸೊ ಈ ರೀತಿ ಧ್ಯೇಯ ಏನಿರಬೇಕು ಅಂತಂಬುದ್ರ ಬಗ್ಗೆ ಈಗ ಕೃಷ್ಣ ನಮಗೆ 7ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಸೊ ಧ್ಯಾನ ಮಾಡ್ತೇವೆ, ಎಲ್ಲವನ್ನು ಉಪಾಸನೆಗಳು, ನಿಯಂತ್ರಣ ಎಲ್ಲವನ್ನೂ ಮಾಡ್ತೇವೆ. ಅದು ಯಾವುದಕ್ಕಾಗಿ, ವಾಟ್ ಈಸ್ ದ ಪರ್ಪಸ್, ಅದು ಇಲ್ಲಿಂದ ಶುರುವಾಗುತ್ತೆ. 7ನೇ ಅಧ್ಯಾಯದಿಂದ. ಈ ಅಧ್ಯಾಯದ ಉದ್ದೇಶ ತುಂಬ ಕ್ಲಿಯರ್ ಇದೆ. ಪರಮಾರ್ಥ ಜ್ಞಾನದ ಬಗ್ಗೆ, ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಅಂತಂದರೆ ಓದುವುದ್ರ ಮುಖಾಂತರವಾಗಿ, ಕೇಳುವುದ್ರ ಮುಖಾಂತರವಾಗಿ ತಿಳ್ಕೊಳ್ಳುವಂಥ ಇನ್ಫಾರ್ಮೇಷನ್ ನಾವು ಜ್ಞಾನ ಅಂತೇವೆ. ವಿಜ್ಞಾನ ಅಂತಂದರೆ ಅನುಭವ, ಆ ಅನುಭವವನ್ನು ನಾವು ಪಡ್ಕೊಳ್ತೀವಿ, ಅದನ್ನು ವಿಜ್ಞಾನ ಅಂತೇವೆ. ಈ ನಡುವಿನ ವ್ಯತ್ಯಾಸ, ಜ್ಞಾನಕ್ಕೂ ವಿಜ್ಞಾನಕ್ಕೂ ಮಧ್ಯ ವ್ಯತ್ಯಾಸ ಏನು, ನಿಜವಾದಂಥ ಆತ್ಮ ಸಾಕ್ಷಾತ್ಕಾರ ಭಕ್ತಿಯಿಂದ ಮಾತ್ರ ಸಾಧ್ಯ ಎಂಬುದು ತೋರಿಸುವುದು, ಅದರ ಬಗ್ಗೆ ಮಹತ್ವ ತಿಳ್ಕೊಳ್ತೇವೆ. ಪ್ರಕೃತಿ ಮತ್ತು ಪರಮಾತ್ಮನ ಸಂಬಂಧದ ಬಗ್ಗೆ ತಿಳ್ಕೊಳ್ತೇವೆ, ಜೀವ, ಪ್ರಕೃತಿ ಮತ್ತು ಪರಮಾತ್ಮ ನಡುವಿನ ಸಂಬಂಧ. ಆಮೇಲೆ ಮಾಯಾ ಮತ್ತು ಅಜ್ಞಾನ. ಮಾಯಾ ಅಂತಂದ್ರೆ ಏನು, ಅಜ್ಞಾನ ಯಾಕೆ ಬರುತ್ತೆ, ಇದು ತಿಳ್ಕೊಳ್ತೇವೆ. ಆಧ್ಯಾತ್ಮಿಕ ಪ್ರಗತಿಗೆ ಮಾರ್ಗಗಳು ತಿಳ್ಕೊಳ್ತೇವೆ. ಇವೆಲ್ಲ ಕೂಡ 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾದ. ಮನಸ್ಸಿನ ಅವಲೋಕನೆ, ಜ್ಞಾನ ವಿಜ್ಞಾನದ ವ್ಯತ್ಯಾಸ, ದೈವ ಭಾವನೆ ಬೆಳೆಸುವುದು. ಅಷ್ಟ ಪ್ರಕೃತಿ ಅಂತ ಹೇಳ್ತಾರೆ: ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ. ಇವುಗಳು ನಮ್ಮೊಳಗೆ ಹೇಗೆ ಕಾರ್ಯನಿರ್ವಹಿಸ್ತವೆ ಅಂತ ತಿಳ್ಕೊಳ್ತೇವೆ. ಮನಸ್ಸನ್ನು ಶುದ್ಧೀಕರಣ ಮಾಡೋದ್ರ ಬಗ್ಗೆ ತಿಳ್ಕೊಳ್ತೇವೆ. ಇದೆಲ್ಲ ಕೂಡ ನಾವು ಈ 7ನೇ ಅಧ್ಯಾಯದಲ್ಲಿ ಮುಖ್ಯ ತಿಳ್ಕೊಳ್ಳುವಂಥದ್ದು. ಸೊ ಈ ಅಧ್ಯಾಯದಲ್ಲಿ ನಾವು ನಮ್ಮ ಅರಿವಿನ ಪೂರ್ಣ ಸಾಮರ್ಥ್ಯದಷ್ಟು ಭಗವಂತನನ್ನು ಹೇಗೆ ತಿಳಿಯೋದು ಎನ್ನುವುದರ ವಿವರಣೆ ಇದೆ. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗ್ತದೋ ಅಂಥ ವಿಜ್ಞಾನವನ್ನು ಇಲ್ಲಿ ನಾವು ಕಾಣಬಹುದು. ಹಾಗೆ ತ್ರಿಗುಣಾತ್ಮಕವಾದಂಥ ಪ್ರಪಂಚದಲ್ಲಿ ನಮ್ಮ ಬದುಕು, ಮಾಯಾ ಪ್ರಪಂಚ. 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ತ್ರಿಗುಣಗಳು ಅಂತ, ಸತ್ವ, ರಜಸ್, ತಮೋ ಗುಣಗಳು. ಅದು ಹೇಗೆ ಮನುಷ್ಯನನ್ನ ಮಾಯಾ ಪ್ರಪಂಚದೊಳಗೆ ಕರ್ಕೊಂಡು ಹೋಗುತ್ತೆ ಮತ್ತು ಅದರಿಂದ ಹೊರಗೆ ಬರುವಂಥ ದಾರಿ ಏನು ಅಂತಂಬೋದು ಕೃಷ್ಣ
ಈ ಅಧ್ಯಾಯದಲ್ಲಿ ವಿವರಣೆ ಮಾಡ್ತಾನೆ. ದುಷ್ಕೃತಿಗಳು ಮತ್ತು ಪುಣ್ಯವಂತರ ಸಜ್ಜನರ ವಿಧ ಹೇಗಿದೆ, ಅವರಲ್ಲಿ ಮತ್ತು ಅವರ ಭಕ್ತಿಯಲ್ಲಿ ಶ್ರೇಷ್ಠ ಯಾವುದು, ಜ್ಞಾನ ಮತ್ತು ಭಕ್ತಿಯಿಂದ ಯಾರು ಮುಕ್ತಿಯನ್ನು ಪಡೀತಾರೆ ಇತ್ಯಾದಿ ಆಧ್ಯಾತ್ಮಿಕ ವಿಜ್ಞಾನವನ್ನು ಈ ಅಧ್ಯಾಯದಲ್ಲಿ ವಿವರಿಸ್ತದೆ. ಈ ಅಧ್ಯಾಯ ಭಗವಂತನ ಅಮೃತ ನುಡಿಯಿಂದಲೇ ಪ್ರಾರಂಭ ಆಗ್ತದೆ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾನಸ್ಯ ತಚ್ಛೃಣು ಅಂತ ಹೇಳ್ತಾನೆ ಭಗವಂತ. ಅರ್ಥ, ನಮ್ಮ ಮನಸ್ಸು ಒಂಥರ ಗೋಳಿಯಂತೆ. ಗೋಳಿಯಂತ ನಮ್ಮ ಮನಸ್ಸನ್ನು ಮಣಿಸಿ ಸಾಧನೆಯ ಹಾದಿಯಲ್ಲಿ ಅದನ್ನು ಪಕ್ವಗೊಳಿಸಿದ ಮೇಲೆ ಭಗವಂತನಲ್ಲಿ ಮತ್ತೊಂದು ಕದಲದ ಸುದೃಢ ಮತ್ತು ಗಾಢವಾದ ಭಕ್ತಿಯಿಂದ ಅಹಂಕಾರವನ್ನು ಬಿಟ್ಟು ಸಂಪೂರ್ಣ ಶರಣಾಗತಿಯಿಂದ ಭಗವಂತನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಧ್ಯಾನ ಯೋಗದಲ್ಲಿ ತೊಡಗಿದ ಮೇಲೆ ಅರಿವಿನ ಪೂರ್ಣ ಸಾಮರ್ಥ್ಯದಷ್ಟು ಭಗವಂತನನ್ನು ಹೇಗೆ ತಿಳಿಬಹುದು ಅಂತ ಕೃಷ್ಣ ಇಲ್ಲಿ ತಾನೇ ಪ್ರಶ್ನೆ ಹಾಕಿ ಹೇಳ್ತಾನೆ. ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕಾಗ್ತದೋ ಅದನ್ನು ಹಿಂಗೆ ಹೇಳ್ತೇನೆ. ಧ್ಯಾನದಲ್ಲಿ ನಾವೇನು ಮಾಡಿದ್ದೇವೆ, ಮನಸ್ಸನ್ನು ನಿಯಂತ್ರಣ ಮಾಡಿ ಮನಸ್ಸನ್ನು ಅದಕ್ಕೊಂದು ಆಬ್ಜೆಕ್ಟ್ ಕೊಡಬೇಕಲ್ಲ, ಏನೊಂದು ಲೋಕದಲ್ಲಿ ನಮಗೆ ಯಾವುದನ್ನು ನಿಯಂತ್ರಣ ಮಾಡಿಕೊಳ್ಳಬೇಕು, ವಿಷಯಗಳಿಂದ ಹೊರಗೆ ಬಂದ್ವಿ, ಮತ್ತು ತಿಳ್ಕೊಳ್ಬೇಕಾದೇನು, ಪರ್ಪಸ್ ಏನು, ಧ್ಯೇಯ ಏನು, ಅದರ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಮತ್ತೆ ಜ್ಞಾನಂತೇಹಂ ಸುವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯನ್ ಜ್ಞಾತವ್ಯಮವಶಿಷ್ಯತೆ ಅಂತ ಹೇಳ್ತಾನೆ. ಸೊ ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗ್ತದೋ ಅದನ್ನು ನಿನಗೆ ನಾನು ಹೇಳ್ತೇನೆ. ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಹೇಳ್ತಾರೆ. ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿಯುತ್ತದೋ ಅದನ್ನು ಮೊದಲು ತಿಳ್ಕೊಳ್ಬೇಕು. ನಾವು ಭಗವಂತನನ್ನು ತಿಳ್ಕೊಂಡ್ರೆ ಈ ಪ್ರಪಂಚವನ್ನೆಲ್ಲ ತಿಳ್ಕೊಂಡಂಗೆ, ಅದನ್ನು ಬಿಟ್ಟು ಪ್ರಪಂಚವನ್ನು ತಿಳಿದು ಭಗವಂತನ ತಿಳಿಬೇಕು ಅಂತಂದ್ರೆ ಹೋದರೆ ಅದು ತುಂಬ ಕಷ್ಟದ ಕೆಲಸ, ಅಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಹೇಳೋದು ಅಷ್ಟೆ, ಯಾವ ಸಂಗತಿಯನ್ನು ತಿಳಿದರೆ ಮತ್ತೆ ಬೇರೆ ತಿಳಿದುಕೊಳ್ಳಬೇಕಾದ ಸಂಗತಿ ಉಳಿಯೋದಿಲ್ವೋ ಅಂಥ ಜ್ಞಾನವನ್ನು ನಿನಗೆ ನಾನು ಕೊಡ್ತೇನೆ ಅಂತ. ಸೊ ಜ್ಞಾನ ವಿಜ್ಞಾನವಾದಾಗಲೇ ಅದು ಸಮಗ್ರ ಆಗೋದು ಅಂತ ಹೇಳ್ತಾರೆ. ವಿಜ್ಞಾನ ಅಂತಂದರೆ ಏನು? ವಿ ಪ್ಲಸ್ ಜ್ಞಾನ, ವಿಜ್ಞಾನ. ಇಲ್ಲಿ ವಿ ಅಂತಂಬ ಉಪಸರ್ಗ ಬಳಸಿದ್ದಾರೆ. ವಿ ಅಂತಂದರೆ ವಿಲಕ್ಷಣವಾದ, ಪಾಸಿಟಿವ್ ಸೈಡ್ ನೋಡಿದ್ರೆ ವಿಲಕ್ಷಣವಾದ, ವಿಶಿಷ್ಟವಾದ, ವಿಶೇಷವಾದ ಇಂಥ ಅರ್ಥಗಳು ಕೊಡ್ತದೆ. ಇದು ಪಾಸಿಟಿವ್ ಆ್ಯಂಗಲಲ್ಲಿ ಹೋದರೆ ಅಂದರೆ ವಿಜ್ಞಾನದಿಂದ ಮನುಷ್ಯ ಕಂಟೆಂಟ್ಮೆಂಟ್ ಆಗ್ತಾನೆ, ಅಂದರೆ ಸಂತೃಪ್ತಿಗೊಳಗಾಗ್ತಾನೆ. ಸಾಕು, ತುಂಬ ಸಂತೋಷವಾಯಿತು ಅಂತ ಆಗಬೇಕು. ಬಟ್ ನಾವಿವಾಗ ಆಧುನಿಕದಲ್ಲಿ ಇವತ್ತಿನ ದಿನದಲ್ಲಿ ಕೂಡ ನಾವು ವಿಜ್ಞಾನವನ್ನು ಬಳಸ್ತೇವೆ. ನಾವು ವಿಜ್ಞಾನದಲ್ಲಿ ಎಷ್ಟೋ ಮುಂದೆ ಹೋಗಿದ್ದೇವೆ, ಟೆಕ್ನಾಲಜಿ. ಇಲ್ಲಿ ಕೂಡ ವಿಜ್ಞಾನವಂತಲೇ ಬಳಸ್ತೇವೆ. ವಿ ಅಂತಂದರೆ ಈ ನೆಗೆಟಿವ್ ಸೈಡ್ ಹೋದಾಗ ಏನಾಗುತ್ತೆ ಅಂದರೆ ವಿಪರೀತ ಜ್ಞಾನ ಅಂತ ಬಳಸ್ತೇವೆ. ವಿ ಅಂದರೆ ವಿಪರೀತ. ಅಂದರೆ ಯಾವ ಜ್ಞಾನದಿಂದ ಮನುಷ್ಯನಿಗೆ ಅತೃಪ್ತಿ ಬೆಳೆಯುತ್ತೋ ಅದನ್ನು ಕೂಡ ನಾವು ವಿಜ್ಞಾನ ಅಂತಲೇ ಕರಿತೇವೆ. ಈಗ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಸೈನ್ಸ್ ನೋಡಿದ್ರೆ ನಮಗೆ ಅತೃಪ್ತಿಯೇ ಬೆಳೆಯೋದು ಆ ವಿಜ್ಞಾನದಿಂದ. ಏನು ಮಾಡ್ತೇವೆ, ಒಂದು ಒಳ್ಳೆ ಜಾಬ್ ಸೇರಿದ್ದೇವೆ, ಒಳ್ಳೆ ಉದ್ಯೋಗ, ಸಂಬಳ, ಕೈ ತುಂಬ ಸಂಬಳ, ಫಸ್ಟ್ ಸ್ಯಾಲ್ರಿ ಬಂತು. ಏನು ಮಾಡ್ತಾನೆ, ಒಂದು ಒಳ್ಳೆ ಫೋನ್ ಕೊಂಡ್ಕೋಬೇಕು. ಯಾವಾಗಿಂದ ಒಂದು ಕನಸು, ಫಸ್ಟ್ ಸ್ಯಾಲ್ರಿ ಒಳ್ಳೆ ಫೋನ್ ಕೊಂಡ್ಕೊಳ್ಳೋಣ. ಮಾರ್ಕೆಟಿಗೆ ಹೋಗ್ತಾನೆ, ಯಾವುದು ಟ್ರೆಂಡಲ್ಲಿ ಯಾವುದು ಇರ್ತಿ ಅದು ಕೊಂಡ್ಕೊಳ್ತಾನೆ. ಸೊ ಕನಸು ಐಫೋನ್ ತೊಗೋಬೇಕು ಅಂತ ಕನಸು, ಐಫೋನ್ 16 17 ತೊಗೊಂಡ. ಆಯಿತು, ಒಂದು 1 ಇಯರ್ ಆಯಿತು. ಮಾರ್ಕೆಟ್ಲಿ ಏನಾಗುತ್ತೆ, ಐಫೋನ್ 18 19 ಪ್ರತಿಯೊಂದು ವರ್ಷ ಒಂದೊಂದು ಬಿಡ್ತಾ ಇರ್ತಾರೆ. ಸೊ ಹೊಸದು ನೋಡಿದಾಗ ಹಳೇದು ನೋಡಿದಾಗ ನಮ್ಗೆ ಏನು ಅಂದರೆ ಹೊಸದು ಬರದಷ್ಟವರೆಗೂ ಹಳೆ ಫೋನೇ ನಮಗೆ ಲೇಟೆಸ್ಟ್ ಆಗಿರೋದ್ರಿಂದ ಅದು ನೋಡ್ರೆ ಆನಂದ ಆಗ್ತದೆ. ಒಂದು ಸಲ ನಾವು ತೊಗೊಂಡಿರೋ ಫೋನ್ ಔಟ್ಡೇಟ್ ಆಗಿದೆ ಅಂತಂದರೆ ದುಃಖ ಆಗ್ತದೆ. ಅಂದರೆ ಹೆಚ್ಚು ದಿನ ನಮಗೆ ಆನಂದ ಇರಲ್ಲ. ನಾವು ಮನೆಗೆ ಬಳಸುವಂಥ ಸ್ಮಾರ್ಟ್ ಫೋನ್ ಆಗ್ಬೋದು, ಸ್ಮಾರ್ಟ್ ಟಿ ವಿ ಆಗ್ಬೋದು, ನಾವು ಖರೀದಿಸಿದಂಥ ಬೈಕು, ಕಾರು, ಮನೆ, ನಾವು ಏನೇನನ್ನು ಬಳಸ್ತೇವೆ ಮಾಡರ್ನಲ್ಲಿ ಅದು ಕೂಡ ಎಲ್ಲ ವಿಜ್ಞಾನವೇ. ಆದರೆ ಸ್ವಲ್ಪ ದಿನವೇ. ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು. ಕಲರ್ ಟಿ ವಿ ಬಂದಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಿದ್ರೆ ಬೇಸರ ಆಗ್ತಿತ್ತು. ಕಲರ್ ಟಿ ವಿ ನೋಡ್ತಿದ್ವಿ.
ಕಲರ್ ಟಿ ವಿ ನೋಡಿದ ಮೇಲೆ ಯಾರೋ LED ಟಿ ವಿ ಕೊಡು, ಆಮೇಲೆ ಇದು ಬೇಸರ ಆಗ್ತದೆ. ಸೊ ಇದು ಕೂಡ ವಿಜ್ಞಾನವೇ, ಆದರೆ ಇಲ್ಲಿ ಮನುಷ್ಯನ ಅತೃಪ್ತಿಯನ್ನು ಬೆಳೆಸುವಂಥ ವಿಜ್ಞಾನ. ಸೊ ಹಾಗಾಗಿ ಇದನ್ನು ಕೂಡ ವಿಜ್ಞಾನ ಅಂತ ಬಳಸ್ತೇವೆ. ಬಟ್ ಶಾಸ್ತ್ರ ಪ್ರಕಾರ ವಿಜ್ಞಾನ ಅಂತ ಹೇಳೋದೇನಂತಂದರೆ ತಲಸ್ಪರ್ಶವಾದ ಜ್ಞಾನ, ಅನುಭವಕ್ಕೆ ಬರುವಂಥದ್ದು. ಯಾವ ವಿಷಯ ಪ್ರತ್ಯೇಕವಾಗಿ ನಮಗೆ ಅನುಭವಕ್ಕೆ ಬರ್ತದೆ ಅದನ್ನು ವಿಜ್ಞಾನ ಅಂತೇವೆ. ತಿರುಪತಿ ಬಗ್ಗೆ, ಬದ್ರಿ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡು ಪುಸ್ತಕದಲ್ಲಿ ಓದಿದ್ದೇವೆ, ಪ್ರವಚನದಲ್ಲಿ ಕೇಳಿದ್ದೇವೆ, ಅದು ಜ್ಞಾನ. ನಾವೇ ತಿರುಪತಿಗೋ ಬದ್ರಿಗೋ ಹೋಗಿ ನಾವು ಓದಿಕೊಂಡ ವಿಚಾರಗಳನ್ನೆಲ್ಲ ಕೂಡ ಅಲ್ಲಿ ಅನುಭವಕ್ಕೆ ಬಂದರೆ ಅದನ್ನು ವಿಜ್ಞಾನ ಅಂತ ಕರಿತೇವೆ. ಎಕ್ಸ್ಕ್ಲೂಸಿವ್ ನಾಲೆಡ್ಜ್, ನಮಗೆ ಎಕ್ಸ್ಪೀರಿಯನ್ಸಿಗೆ ಬರುವಂಥದ್ದು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ವಿಜ್ಞಾನದ ಬಗ್ಗೆ. ದೇವರು ಇದ್ದಾನೆ, ಅವನ ಸಾಮರ್ಥ್ಯ ಸರ್ವಾಂತರ್ಯಾಮಿ ಅನ್ನೋದು ಜ್ಞಾನ. ಆತ ಎಲ್ಲೆಲ್ಲಿ ಹೇಗಿದ್ದಾನೆ, ಯಾವ ವಸ್ತುವಿನಲ್ಲಿ ಯಾವ ವಿಭೂತಿಯಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ವಿಜ್ಞಾನ. ಈಗ ದೇವರ ಬಗ್ಗೆ ನಾವು ಓದ್ತೇವೆ, ವಿಜ್ಞಾನ ಅಂತಂದ್ರೆ ಏನು? ದೇವರೆಲ್ಲಿದ್ದಾನೆ ಅಂತಂದ್ರೆ ನಾವು ಇಮಿಡಿಯೇಟ್ಲಿ ದೇವಸ್ಥಾನಕ್ಕೆ ಓಡ್ತೇವೆ. ಆ ದೇವಸ್ಥಾನದಲ್ಲಿ ಕೂಡ ನಮಗೆ ಗೊತ್ತಾಗೋದೇನು? ದೇವರ ಮೂರ್ತಿಯನ್ನು ನೋಡ್ತೇವೆ. ಅದರಲ್ಲಿ ಮತ್ತೆ ಡಿಸ್ಕ್ರಿಮಿನೇಷನ್ ಇರ್ತದೆ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಮೂರ್ತಿ, ಒಂದೇ ಮೂರ್ತಿ ಇದ್ರೂ ಕೂಡ ಇಲ್ಲಿ ಚಿಕ್ಕದಾಗಿದೆ, ಇಲ್ಲಿ ದೊಡ್ಡದಾಗಿದೆ, ದೊಡ್ಡದಾಗಿದ್ರೆ ಶ್ರೇಷ್ಠ, ಅದಕ್ಕೆ ಇಂತಿಂಥವ್ರು ಪೂಜೆ ಮಾಡಿದ್ರೆ ಶ್ರೇಷ್ಠ, ಇಂತಿಂಥ ಪ್ರಸಾದ ಕೊಟ್ಟರೆ ಶ್ರೇಷ್ಠ. ಇದೆಲ್ಲ ನಮ್ಮ ಡಿಫ್ರೆನ್ಷಿಯೇಷನ್, ಇದೆಲ್ಲ ನಾವು ತಿಳ್ಕೊಳ್ಳುವಂಥದ್ದು. ಆದರೆ ಶಾಸ್ತ್ರ ವಿಚಾರದಲ್ಲಿ ಇದೆಲ್ಲ ಅಪ್ಲೈ ಆಗೋದಿಲ್ಲ. ಶ್ರೇಷ್ಠತೆ ಅಂತ ಅಂಬೋದು ಹೇಗೆ ಅಂತೇಳಿ ಕೃಷ್ಣನೇ ಹೇಳ್ತಾನೆ. ಅವುಗಳ ಬಗ್ಗೆ ನಾವು ಮುಂದೆ ನೋಡೋಣ. ಇಲ್ಲಿ ಭಗವಂತ ಹೇಗೆ ಎಲ್ಲೆಲ್ಲಿದ್ದಾನೆ ಅಂತಂಬೋದು ತಿಳ್ಕೊಳ್ಬೇಕು. ಅದನ್ನೇ ನಾವು ವಿಜ್ಞಾನ ಅಂತ ಕರಿತೇವೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ ಹೇಳ್ತಾರೆ. ಭಗವಂತನನ್ನ ಯಾರು ತಲಸ್ಪರ್ಶವಾಗಿ ತಿಳಿಯಲು ಸಾಧ್ಯ ಅಂತಂಬುದು ಕೃಷ್ಣ ಹೇಳ್ತಾರೆ. ಯಾರ್ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾಕೆಂತಂದ್ರೆ ಇದನ್ನು ಈಸಿಯಾಗಿ ಅರ್ಥ ಆಗುವಂಥದ್ದ, ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗೋಂಗಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಕೃಷ್ಣ ಹೇಳೋ ವಿಚಾರ ಏನಂತಂದರೆ, ಸಾವಿರಾರು ಮನುಷ್ಯರಲ್ಲಿ ಕೇವಲ ಸಿದ್ಧಿಗಾಗಿ ಕೆಲವರು ಮಾತ್ರವೇ ಸಿದ್ಧಿಗಾಗಿ ಪ್ರಯತ್ನಿಸ್ತಾರೆ. ಎಷ್ಟೋ ಜನ ಮಾಡ್ಬೋದು, ಬೇಕಾದಷ್ಟು ಸಾಧನೆಗಳು ಮಾಡ್ಬೋದು. ಆದರೆ ಪ್ರಯತ್ನವನ್ನು ಮಾಡೋರು ಸ್ವಲ್ಪ ಜನ ಮಾತ್ರವೇ. ಈ ರೀತಿ ಯೋಗದಲ್ಲಿ ತೊಡಗಿಸಿಕೊಂಡಂಥವನು ಅದರಲ್ಲಿ ಗುರಿ ಮುಟ್ಟಿದಲ್ಲಿ ಅನೇಕರಲ್ಲಿ ಒಬ್ಬನು ಮಾತ್ರವೇ ನಾನು ನಿಜವಾಗಿ ತಿಳ್ಕೊಳ್ತಾರೆ. ಸಾಧನೆಯನ್ನು ಸಾವಿರಾರು ಜನ ಮಾಡ್ತಾರೆ, ನಿಜವಾಗಿ ಪ್ರಯತ್ನ ಮಾಡೋರು ಅಲ್ಲ ಒಬ್ಬನೇ ಇರ್ತಾನೆ, ಕೆಲವರೇ ಇರ್ತಾರೆ. ಆ ಕೆಲವರಲ್ಲಿ ಕೂಡ ಗುರಿ ಮುಟ್ಟಬೇಕಲ್ಲ, ಅದನ್ನು ಮುಟ್ಟೋದು ಯಾವನೋ ಒಬ್ಬನೋ ಇಬ್ಬನೋ ಇರ್ತಾನೆ ಅಷ್ಟೆ, ಎಲ್ಲರೂ ಇಲ್ಲ. ಅಷ್ಟು ನಿಗೂಢವಾದಂಥ ಶಾಸ್ತ್ರ ಇದು, ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಕಠಿಣವಾದಂಥದ್ದು. ಸೊ ಇಲ್ಲಿ ಅಪರೋಕ್ಷ ಜ್ಞಾನದಲ್ಲಿ ಎತ್ತರಕ್ಕೇರಿದಂಥ ಸಿದ್ಧ ಪುರುಷರಲ್ಲೂ ಕೂಡ ಭಗವಂತನನ್ನು ತತ್ವತಃ ತಿಳಿದುಕೊಳ್ಳೋರು ಬಹಳ ವಿರಳ. ಅಪರೋಕ್ಷ ಜ್ಞಾನ ಅಂತಂದ್ರೆ ಏನು? ಫಲಸ್ಪರ್ಶವಾಗಿ ವಿಜ್ಞಾನ ಅನುಭವಪೂರ್ವಕವಾಗಿ ತಿಳ್ಕೊಳ್ಳುವಂಥವರು, ಅವರಲ್ಲಿ ಕೂಡ ತುಂಬ ಕಡಿಮೆ ಅಂತ ಕೃಷ್ಣ, ವಿರಳ, ತುಂಬ ಕಡಿಮೆ ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ ಈ ಶ್ಲೋಕದ ಮುಖಾಂತರ. ಅಂದರೆ ಎಷ್ಟು ತಿಳ್ಕೊಳ್ಳಬೇಕಾದಂಥ ವಿಷಯ, ಪ್ರಯತ್ನ ಎಷ್ಟು ಬೇಕು ಅಂತಂಬೋದು ಇದರ ಮೂಲಕ ನಮಗೆ ಗೊತ್ತಾಗ್ತದೆ. ಅಯ್ಯೋ ಇದು ನಮ್ಮಂಥವ್ರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಸುಮ್ಮನೆ ನಾವು ವೇಸ್ಟ್ ಮಾಡ್ಕೊಳ್ಳೋ ಯಾಕೆ ಅಂತೇಳಿ ಬಿಡುವುದಲ್ಲ. ಇಷ್ಟು ಕಿಂಚಿತ್ ಎಷ್ಟು ಅರ್ಥ ಆಗ್ತದೋ ಅಷ್ಟು ಈಗ ಪ್ರಯತ್ನ ಮಾಡ್ತೇವೆ, ಮುಂದೆ ಮುಂದೆ ಅದನ್ನು ಬೆಳೆಸಿಕೊಳ್ತಾ ಹೋಗ್ತೇವೆ. ಕೃಷ್ಣ ಹೇಳ್ತಾನೆ, ಭೂಮಿ ಆಪಃ ಅನಲಃ ವಾಯು ಕಂ ಮನಃ ಬುದ್ಧಿ ಏವ ಅಹಂಕಾರಂ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ ಹೇಳ್ತಾರೆ. ಈ ಶ್ಲೋಕ ಭಗವಂತನ ಪ್ರಪಂಚ ಸೃಷ್ಟಿಯ ವಿರಾಟ ರೂಪವನ್ನು ಸೃಷ್ಟಿಯಾಗಿ ತಿಳಿಸುವಂಥ ವಿಚಾರ. ನಮಗೆ ತಿಳಿದಂತೆ ಸೃಷ್ಟಿ ಪೂರ್ವಕಾಲದಲ್ಲಿ ಈ ಸಂಪೂರ್ಣ ಜಗತ್ತು ಸೂಕ್ಷ್ಮ ರೂಪದಲ್ಲಿ ಆ ಭಗವಂತನ ಉದರದಲ್ಲಿ ನೆಲೆಗೊಂಡಿದ್ದು, ನಂತರ ಭಗವಂತ ಈ ಸೃಷ್ಟಿಯನ್ನು ನಿರ್ಮಿಸಿದ. ಈಗ ಮೊದಲು ನಿರ್ಮಾಣವಾದದ್ದು ಈ ಜಡ ಪ್ರಕೃತಿ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ನಾವು ಕ್ರಾನಾಲಜಿ ಪ್ರಕಾರ ನೋಡಿದ್ರೆ ಸೃಷ್ಟಿ ಯಾವಾಗ ಆಯಿತು ಅಂತಂದರೆ, ಸೃಷ್ಟಿ ಪ್ರತಿ ಬಾರಿ ಆಗ್ತದೆ. ನಮಗೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಹೋಗೋ ಕಾಲಕ್ಕೆ, ಈಗ ನಮಗೆ ವೈವಸ್ವತ ಮನ್ವಂತರ ನಡೀತಾ ಇದೆ. ಈ ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಹೋಗಬೇಕು. ಒಂದು ಮನ್ವಂತರದ ಸ್ಪ್ಯಾನ್ ಏನು?
ಒಂದು ಮನ್ವಂತರ ಸ್ಪ್ಯಾನು 71 ಮಹಾಯುಗ. ಒಂದು ಮನ್ವಂತರ. ಸೊ ಹೀಗೆ ಆ 71 ಒಂದು ಮಹಾಯುಗ ಅಂತಂದ್ರೇನು? 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ 4 ಸೇರಿದ್ರೆ ಒಂದು ಮಹಾಯುಗ. ಅಂಥದ್ದು 71 ಆಗಬೇಕು. ಈಗ ನಮಗೆ ಈ 7ನೇ ಮನ್ವಂತರದಲ್ಲಿ ಈಗ 28ನೇ ಮಹಾಯುಗದಲ್ಲಿ ನಾವಿದ್ದೇವೆ. ಅದರಲ್ಲಿ 28ನೇ ಕಲಿಯುಗದಲ್ಲಿ ಇದ್ದೇವೆ. ಹೀಗೆ 71 ಆದರೆ ಒಂದು ಮನ್ವಂತರ ಆಗ್ತದೆ. ಅಂಥ ಮನ್ವಂತರಗಳು 14 ಮನ್ವಂತರ ಇರುತ್ತೆ. ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಹೋಗುವ ಕಾಲಕ್ಕೆ ಇಡೀ ಭೂಮಿ ಏನಾಗ್ತದೆ? ಕಂಪ್ಲೀಟ್ ನೀರಿನ ಒಳಗಿರ್ತದೆ. ಯಾವ ಥರದ ಸೃಷ್ಟಿಯನ್ನು ಪೂರ್ತಿ ಜಲಮಯ ಆಗೋಗ್ಬಿಡ್ತದೆ. ಮತ್ತೆ ಮನ್ವಂತರ ಆ ಜಲಮಯ ಎಷ್ಟು ದಿನ ಇರ್ತದೆ? ಒಂದು ದ್ವಾಪರ ಯುಗದ ಕಾಲ ಇರುತ್ತೆ. ಸೊ 4,32,000 ವರ್ಷ ಒಂದು ಕಲಿಯುಗ. ಇಂಥದ್ದು 2 ಆದರೆ ಒಂದು ದ್ವಾಪರ ಯುಗ. ಸೊ 2 ಕಲಿಯುಗಗಳಷ್ಟು ಸಮಯ ಈ ಭೂಮಿ ನೀರಿನ ಒಳಗಿರ್ತದೆ. ನಂತರ ಭೂಮಿಯಿಂದ ಮನ್ವಂತರ ಮತ್ತೆ ಶುರುವಾಗೋ ಕಾಲಕ್ಕೆ ಮತ್ತೆ ಮೇಲಕ್ಕೆ ಬರುತ್ತೆ, ಭೂಮಿ ಎಲ್ಲ ಸೃಷ್ಟಿ ಆಗುತ್ತೆ. ಮತ್ತೆ ಭಗವಂತ ಎಲ್ಲ ಭೂಮಿ ಹಾಗೆ ಇರ್ತದೆ. ಭೂಮಿ ಏನು ನಾಶ ಆಗೋದಿಲ್ಲ, ಭೂಮಿ ಹಾಗೇ ಇರ್ತದೆ. ಆ ಭೂಮಿ ನಾಶ ಯಾವಾಗ ಆಗತ್ತೆ ಅಂತಂದಾಗ ಇಡೀ ಪ್ರಕೃತಿ, ಇಡೀ ನಮಗೆ ಬ್ರಹ್ಮದೇವರ ಆಯುಷ್ಯ ಮುಗಿಯೋದು ಯಾವಾಗ ಮುಗಿಯುತ್ತೋ ಆವಾಗ ಭೂಮಿ ಕಂಪ್ಲೀಟ್ ನಾಶ ಆಗಿಬಿಡುತ್ತೆ. ಅಂದರೆ ಈ ರಾ ಮೆಟೀರಿಯಲ್ ಏನಿದೆ, ಭೂಮಿ, ನೀರು, ಬೆಂಕಿ, ಇದೆಲ್ಲ ಕೂಡ ಕೊಲಾಪ್ಸ್ ಆಗಿಬಿಡುತ್ತೆ. ಸೊ ಈಗ ಇಷ್ಟು ವಿಚಾರ ನಾವು ನೋಡಿದ್ರೆ ಈ ಸೃಷ್ಟಿ ನಮಗೆ ಹೀಗಾಗಿದ್ದು ಹೇಗೆ ಅದನ್ನು ತಿಳ್ಕೊಳ್ಳುವಂಥದ್ದು ವಿಚಾರ ಎಲ್ಲ ಕೂಡ ಇಲ್ಲಿ ಬರ್ತದೆ. ನಮಗೆ ತಿಳಿದಂಥ ಸೃಷ್ಟಿ ಪೂರ್ವ ಕಾಲದಲ್ಲಿ ಈ ಸಂಪೂರ್ಣ ಜಗತ್ತು ಸೂಕ್ಷ್ಮ ರೂಪದಲ್ಲಿತ್ತು. ಆಲದ ಒಂದು ಎಲೆ ಮೇಲೆ ಭಗವಂತ ಓಡಾಡುವಂಥದ್ದು ಕಥೆಗಳು ನಾವು ಕೇಳಿದ್ದೇವೆ. ಭಗವಂತನ ಉದರದಲ್ಲಿ ನೆಲೆಗೊಂಡಿತ್ತು. ನಂತರ ಭಗವಂತ ಈ ಸೃಷ್ಟಿಯನ್ನು ನಿರ್ಮಿಸಿದ. ಹೀಗೆ ಮೊದಲ ನಿರ್ಮಾಣ ಆದದ್ದು ಈ ಜಡ ಪ್ರಕೃತಿ ಅಂತ ಹೇಳ್ತಾರೆ. ಇಲ್ಲಿ ಪಂಚಭೂತಗಳು ಅಂತಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇದರ ಜೊತೆಗೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರವನ್ನು ನಾವು ಚಿತ್ತ ಅಂತ ಕೂಡ ಅನ್ಬೋದು. ಇವು ಒಟ್ಟಿಗೆ 8 ಬಗೆ ಅಂತ ಹೇಳ್ತಾರೆ. ಈ ಇಡೀ ಸ್ಥೂಲ ಪ್ರಪಂಚ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇದರ ವಿಕಾರವೇ. ಅದೇ ಡಿಫ್ರೆಂಟ್ ಪ್ರಪೋರ್ಷನೇಟಿಂದ ಮಿಕ್ಸ್ ಆಗೋದ್ರಿಂದನೇ ಪ್ರತಿಯೊಂದು ಪದಾರ್ಥವು ಭೂಮಿ ಮೇಲೆ ಫಿಸಿಕಲ್ ತಯಾರಾಗ್ತದೆ. ನಮ್ಮ ಶರೀರ ಕೂಡ ಪಂಚಭೂತಗಳಿಂದ ನಿರ್ಮಾಣವಾದದ್ದೇ. ಆದದ್ದರಿಂದ ಈ ಪ್ರಪಂಚದಲ್ಲಿರುವ ಸಮಸ್ತ ಜಡ ಪದಾರ್ಥಗಳ ಮೂಲ ದ್ರವ್ಯ ಯಾವುದು ಅಂತಂದರೆ ಪಂಚಭೂತಗಳೇ. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು. ಅದೇನಂತಂದರೆ, ಪಂಚಭೂತಗಳ ಸೃಷ್ಟಿಯಲ್ಲಿ ಆಕಾಶ ಅಂತಂಬೋದು ಸೃಷ್ಟಿ. ಆಕಾಶ ಅಂದ್ರೆ ಎಂಟಿ. ಅದನ್ನು ಸೃಷ್ಟಿ ಮಾಡೋದಂತಂದ್ರೆ ಏನು ಅಂತ. ಮೂಲತಃ ಆಕಾಶದ ಸೃಷ್ಟಿ ವಾಸ್ತವ ಇಲ್ಲ, ಇದು ಸಾಪೇಕ್ಷವಾಗಿ ಅಂತ ಹೇಳ್ತಾರೆ. ಅಂತರಿಕ್ಷ, ಸ್ಪೇಸ್ ಮೊದಲೇ ಇತ್ತು. ಅದರಲ್ಲಿ ಭಗವಂತ ತನ್ನ ರೂಪವನ್ನು ಆವಿರ್ಭವಿಸುವಗೊಳಿಸುವುದೇ ಆಕಾಶದ ಸೃಷ್ಟಿ ಅಂತ ಹೇಳ್ತಾರೆ. ಅಂದರೆ ಬಣ್ಣವಿಲ್ಲದ ಅಂತರಿಕ್ಷದಲ್ಲಿ ಕಣ್ಣಿಗೆ ಕಾಣದಂಥ ನೀಲವರ್ಣದ ಅಲ್ಟ್ರಾವೈಲೆಟ್ ರೈಸ್ ಅಂತೆ ಆಕಾಶ ಸೃಷ್ಟಿಯಾಯಿತು. ಇದನ್ನು ಅಲ್ಲಿ ಆಕಾಶದಲ್ಲಿ ಕಂಪನ ಉಂಟಾದಾಗ ಗಾಳಿ ಹುಟ್ಟಿತು. ಗಾಳಿ ಕಂಪನದಿಂದ ಬೆಂಕಿ, ಹಾಗೂ ಬೆಂಕಿಯಿಂದ ನೀರು ಸೃಷ್ಟಿಯಾಯಿತು. ಈ ನೀರು ಗಟ್ಟಿಯಾಗಿ ಕಾಲಕ್ರಮೇಣ ಭೂಮಿಯಾಗಿ ವಿಕಸನಗೊಂಡಿತು. ಹೀಗೆ ಪಂಚಭೂತಗಳ ಅನಂತ ವಸ್ತುಗಳು ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಈ ಸೃಷ್ಟಿ ಪ್ರಕರಣದಲ್ಲಿ ನಾವು ಇನ್ನೂ ಡೀಪ ಹೋದಾಗ ಇದೆಲ್ಲ ಬರ್ತದೆ. ಸೊ ಮೊದಲು ಪಂಚಭೂತಗಳ ನಿರ್ಮಾಣ ಆದ ಮೇಲೆ ಭೂಮಿ, ಗಾಳಿ, ಆಕಾಶ, ನೀರು, ಬೆಂಕಿ, ಇದು ನಿರ್ಮಾಣ ಆದ ಮೇಲೆ ನಂತರ ಏನಾಯಿತು? ಪಂಚಭೂತಗಳಿಂದ ಅನ್ನಮಯ ಕೋಶದ ಸೃಷ್ಟಿ ಆಯಿತು. ನಮ್ಮ ಶರೀರ, ದೇಹ ಅಂತಂಬುದು ಅನ್ನಮಯ ಕೋಶ ಅಂತೆ. ಪಂಚಕೋಶಗಳು ಅಂತ ಹೇಳ್ತೇವೆ. ಅನ್ನಮಯ ಕೋಶ, ಅದರೊಳಗೆ ಪ್ರಾಣಮಯ ಕೋಶ, ಅದರೊಳಗೆ ಮನೋಮಯ ಕೋಶ, ಅದರೊಳಗೆ ವಿಜ್ಞಾನಮಯ ಕೋಶ, ಅದರೊಳಗೆ ಆನಂದಮಯ ಕೋಶ, ಈ ರೀತಿ ಹೇಳ್ತಾರೆ. ಭೂಮಿ ಅಂತಂಬ ಸೃಷ್ಟಿ ಆದ ಮೇಲೆ, ಪಂಚಭೂತಗಳ ಸೃಷ್ಟಿ ಆದ ಮೇಲೆ ಶರೀರ, ಗಿಡ, ಮರ, ಜಡ ಪದಾರ್ಥವೂ ಸೃಷ್ಟಿಯಾಯಿತು, ಜೀವ ಪದಾರ್ಥವೂ ಸೃಷ್ಟಿಯಾಯಿತು. ಸೊ ನಂತರ ಬೆಂಕಿ, ಗಾಳಿ, ಆಕಾಶದಿಂದ ಪ್ರಾಣಮಯ ಕೋಶದ ಸೃಷ್ಟಿಯಾಯಿತು. ಈ ಪ್ರಾಣಮಯ ಕೋಶದ ಒಳಗೆ ಮನಸ್ಸು ಮತ್ತು ಬುದ್ಧಿಯಿಂದಾಗಿ ಮನೋಮಯ ಕೋಶದ ಸೃಷ್ಟಿಯಾಯಿತು. ನಂತರ ನಮ್ಮ ನೆನಪಿನ ಶಕ್ತಿ, ಅಹಂಕಾರ, ಅವೇರ್ನೆಸ್ ಆಫ್ ಸೆಲ್ಫ್ ಅಂತೆ. ನಾವು ಸ್ಟೋರೇಜ್ ಬೇಕಲ್ಲ, ಚಿತ್ತ,
ಇದರಿಂದಾಗಿ ವಿಜ್ಞಾನಮಯ ಕೋಶ ಸೃಷ್ಟಿಯಾಯಿತು. ಇಲ್ಲಿ ಮನಸ್ಸು ಸೃಷ್ಟಿಯಾಯಿತು ಅಂತಂದರೆ ಸೃಷ್ಟಿ ಬಗ್ಗೆ ವಿಸ್ತಾರವಾಗಿ ಹೇಳುವಾಗ ಮನಸ್ಸಿನ ಅಭಿಮಾನ ದೇವತೆ ಸೃಷ್ಟಿಯಾಯಿತು ಅಂತ ಕೂಡ ಹೇಳ್ತಾರೆ, ಅದು ಅರ್ಥ ಬರ್ತದೆ. ಭೂಮಿ ಸೃಷ್ಟಿಯಾಯಿತು ಅಂತಂದರೆ ಈ ಜಡವಾದಂಥ ಭೂಮಿಯ ಜೊತೆಗೆ ಭೂಮಿಯ ಅಭಿಮಾನ ದೇವತೆ ಕೂಡ ಸೃಷ್ಟಿಯಾಯಿತು ಅಂತ ಅರ್ಥ. ಈ ರೀತಿ ವಾಯುವಿನ ಗಾಳಿ ಸೃಷ್ಟಿಯಾಯಿತು ಅಂತಂದಾಗ ಅಲ್ಲಿ ವಾಯುವಿನ ಜೊತೆಗೆ 49 ದೇವತೆಗಳು ಸೃಷ್ಟಿಯಾಯಿತು ಅಂತ ಅರ್ಥ. ಆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕೂಡ ಸೃಷ್ಟಿಯಾಗ್ತದೆ. ನಮಗೆ ತಿಳಿದಂತೆ ಭೂಮಿಯನ್ನೇ ಆವರಿಸಿರುವಂಥ ವಾಯುವಿನ ಪದರಗಳು 49 ಅಂತ ಹೇಳ್ತಾರೆ. ಭೂಮಿಯಿಂದ ವಿವಿಧ ದೂರದಲ್ಲಿ ಗಾಳಿಯ ವಿವಿಧ ಒತ್ತಡಕ್ಕೆ ಅನುಗುಣವಾಗಿ ಈ ವಿಭಾಗ ಇರುತ್ತೆ. ಇದನ್ನು ನಿಯಮಿತವಾಗಿ ಆಯಾ ಅಭಿಮಾನ ದೇವತೆಗಳು ನಿರ್ವಹಿಸ್ತಾರೆ. ಇದು ಭರದ್ವಾಜ ಸಂಹಿತದಲ್ಲಿ ಇದರ ಬಗ್ಗೆ ವಿಮಾನ ತಾಂತ್ರಿಕತೆ ಬಗ್ಗೆ ಸಂಪೂರ್ಣ ವಿವರಣವಾಗಿ ನಾವು ನೋಡಬಹುದು. ಹೀಗೆ ಭಗವಂತನ ಅಧೀನವಾಗಿ ಅಷ್ಟರೂಪದ ಅಕ್ಷರ ಪ್ರಕೃತಿ ರೂಪುಗೊಂಡಿತು. ಅಕ್ಷರ ಅಂತಂದ್ರೇನು? ಕ್ಷರವಿಲ್ಲದ್ದು, ನಾಶವಿಲ್ಲದ್ದು ಅಂತ ಅರ್ಥ. ಈ ಅಷ್ಟವಿಧದ ಪ್ರಪಂಚದಲ್ಲಿ ಅಷ್ಟಾಕ್ಷರ ವಾಚನಾದ ಭಗವಂತ ತುಂಬಿದ. ಈಗ ನಾದದ ಸೃಷ್ಟಿಯ ಮೊದಲು ಸೃಷ್ಟಿ ಏನಾಗಿದ್ದು ಓಂಕಾರ ಅಂತ ಹೇಳ್ತಾರೆ. ಓಂಕಾರದಲ್ಲಿ 8 ಅಕ್ಷರಗಳಿದೆ. ನಾಭಿಯಿಂದ ಹೊರಟು ಉಚ್ಚಾರದ ಕೊನೆಯ ತನಕ ಒಟ್ಟು 8 ಅಕ್ಷರ. ಅವುಗಳೇನಂತಂದರೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲೆ, ಶಾಂತ, ಅತಿಶಾಂತಿ, ಹೀಗೆ 8 ಅಕ್ಷರದಿಂದ ವಾಚ್ಯನಾಗಿ ವಿಶ್ವ, ತೇಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ಎನ್ನುವಂಥ 8 ರೂಪದಲ್ಲಿ ಭಗವಂತ ಈ ಅಷ್ಟ ಪ್ರಕೃತಿಯಲ್ಲಿ ತುಂಬಿದ. ಹೀಗೆ ಇಡೀ ಪ್ರಪಂಚ ಅಷ್ಟವಿಧದ ಆಕಾರಗೊಂಡಿತು, ವಿಕಾರಗೊಂಡಿತು ಅಂತ ಹೇಳ್ತಾರೆ. ಇದು ಸೃಷ್ಟಿ ಬಗ್ಗೆ ಹೇಳುವ. ಯಾಕೆಂದರೆ ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ. ಈಗ ಭಗವಂತನ ತಿಳ್ಕೊಂಡ್ರೆ ಭಗವಂತ ಏನು ಮಾಡಿದ, ಸೃಷ್ಟಿ ಹೇಗೆ ಮಾಡಿದ ಅಂತ ಮೊದಲೆಲ್ಲ ಗೊತ್ತಾಗ್ಬಿಡ್ತದೆ. ಮತ್ತೆ ಅಪರಾ ಇಯಂ ಇತಃ ಕು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್ ಅಂತ ಹೇಳ್ತಾರೆ. ಅಚೇತನ ಸೃಷ್ಟಿಗೆ ಒಬ್ಬ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತ ಬೇಕು. ಸೊ ಉಪಾದಾನ ಅಂತಂದ್ರೆ ಏನಂತಂದರೆ ರಾ ಮೆಟೀರಿಯಲ್, ಅದನ್ನೇ ಉಪಾದಾನ ಅಂತಾರೆ. ಸೊ ನಿಮಿತ್ತ ಕಾರಣ ಅಂತಂದರೆ ಯಾರು ಅದು ಮಾಡೋಂಥವ್ನು ಯಾರು, ಆ ಶಿಲ್ಪಿ ಯಾರು, ಪ್ರೊಡ್ಯೂಸ್ ಮಾಡೋಂಥವ್ನು ಯಾರು, ಡಿಸೈನ್ ಮಾಡೋಂಥವ್ನು ಯಾರು, ಅವನ ನಿಮಿತ್ತ ಅಂತಂತಾರೆ. ಸೊ ಇದನ್ನು ಅಚೇತನ ಯಾವುದನ್ನ ಒಂದು ಜಡ ಪದಾರ್ಥನ ಸೃಷ್ಟಿ ಮಾಡ್ಬೇಕಾದ್ರೆ ಒಬ್ಬನ ಸಾಕು, ಅವನಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿದ್ರೆ ಸಾಕು. ಸೊ ಜಡ ಪ್ರಕೃತಿ ಪ್ರಪಂಚಕ್ಕೆ ಉಪಾದಾನ ಕಾರಣ ಹಾಗೂ ಅದರ ಮೂಲಕ ಭಗವಂತ ಸಮಸ್ತ ಸೃಷ್ಟಿಗೆ ನಿಮಿತ್ತ ಕಾರಣನಾದ. ಈ ಭೂಮಿಯಲ್ಲಿರುವಂಥ ಸಮಸ್ತ ಪದಾರ್ಥಗಳೆಲ್ಲ ಕೂಡ ಎಲ್ಲವನ್ನೂ ಸೃಷ್ಟಿ ಮಾಡಿದ, ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡೋದೆಲ್ಲ ಭಗವಂತನೇ. ಆದರೆ ಚೇತನ ಸೃಷ್ಟಿ ಆಗಬೇಕಾದ್ರೆ 2 ಥರ ಅಂತ ಹೇಳ್ತಾರೆ, ಚರ ಮತ್ತು ಅಚರ. ಈ 2 ಥರದ ಚೇತನಗಳಿದೆ. ಅಚರವಾದಂಥ ಚೇತನ ಅಂದರೆ ಉದಾಹರಣೆಗೆ ಮರ, ಗಿಡಗಳು, ಇದು ಚರಿಸುವುದಿಲ್ಲ, ಒಂದೇ ಕಡೆ ಇರ್ತದೆ, ಬಟ್ ಜೀವ ಅದು ಚೇತನವಾಗಿರ್ತದೆ. ಮತ್ತೆ ಶರೀರ ಇರುವಂಥದ್ದು ಕೆಲವೆಂದು ಚರವಾದದ್ದು. ಸೊ ಇದಕ್ಕೆ ಮೇಲೆ ಹೇಳಿದಂತೆ ಒಬ್ಬ ನಿಮಿತ್ತ ಕಾರಣ ಮತ್ತು ಒಂದು ಉಪಾದಾನ ಕಾರಣ ಸಾಕಾಗೋದಿಲ್ಲ. ಆದರೆ ಚೇತನದಲ್ಲಿ ಚರವಾದಂಥ ಚೇತನ ಅಂಡಜ ಮತ್ತು ಜರಾಯು ಅಂತ ಕೇಳ್ತಾರೆ. ಈ ಸೃಷ್ಟಿಗೆ ಒಂದು ನಿಮಿತ್ತ ಕಾರಣ. ಈಗ ನೋಡಿ, ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಒಂದು ಮಡಿಕೆ ತಯಾರು ಮಾಡಬೇಕಾದ್ರೆ ಒಬ್ಬ ಕುಂಬಾರ ಸಾಕು, ಕುಂಬಾರನ ಹೆಂಡತಿ ಬೇಕಾಗಿಲ್ಲ. ಆದರೆ ಒಂದು ಜೀವ ಸೃಷ್ಟಿ ಆಗಬೇಕು ಅಂತಂದರೆ 2 ಜೀವಗಳು ಬೇಕು. ತಾಯಿ ತಂದೆ ಇಬ್ಬರು ಇದ್ರೇನೆ ಮಗು ಸೃಷ್ಟಿ ಆಗ್ತದೆ, ಚೇತನ ಸೃಷ್ಟಿ ಆಗ್ತದೆ. ಜಡಕ್ಕೆ ಒಬ್ಬರಿದ್ರೆ ಸಾಕು. ಸೊ ಇಡೀ ಜಡ ಪ್ರಕೃತಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಭಗವಂತ ಸಾಕು. ಚೇತನ ಸೃಷ್ಟಿ ಮಾಡಬೇಕಾದ್ರೆ ತಾಯಿ ಲಕ್ಷ್ಮೀದೇವಿ ಕೂಡ ಬೇಕಾಗ್ತದೆ. ಹಿಂದೆ ಹೇಳಿದಂತೆ ವಸ್ತುತಃ ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚ ಭಗವಂತನ ಉದರದಲ್ಲೇ ಇದ್ದದ್ದು. ಆದ್ದರಿಂದಲೇ ಅವನೇ ತಂದೆ, ಅವನೇ ತಾಯಿ. ಆದರೂ ಕೂಡ ಇದಕ್ಕೆ ಭಗವಂತನೇ ತಾಯಿ, ಹೆತ್ತು ಹೊಯ್ರುವನು ಅಂತ ಬರ್ತದೆ. ನಿಮಗೆ ಗಾಯತ್ರಿ ಮಂತ್ರದಲ್ಲೂ ಇದೇ ಬರ್ತದೆ. ಸವಿತುಹು ಅಂತ, ಓಂ ತತ್ ಸವಿತುಹು. ಸವಿತುಹು ಅಂತಂಬೋದು ಏನಂತಂದ್ರೆ ಸೃಷ್ಟಿ ಮಾಡಿದವನು ಅಂತ ಅರ್ಥ. ಸವಿತುಹು ಅಂತಂದ್ರೆ ಸವಿತಾ ಅಂತಂದ್ರೆ ಸ್ತ್ರೀಲಿಂಗ, ಸವಿತುಹು ಅಂತಂದ್ರೆ ಪುಲ್ಲಿಂಗ. ಅಂದ್ರೆ ಹೆತ್ತು ಬೆಳೆಸುವಂತ ಗಂಡು ಅಂತ ಅರ್ಥ, ಅದೇ ತಂದೆ. ಸೊ ಹಾಗಾಗಿ ಅವನೇ ಹೇಳ್ತಾನೆ,
ಅವನೇ ಬಳಸ್ತಾನೆ. ಅದಕ್ಕೆ ಸವಿತುಹು ಅಂತೆ, ತತ್ ಸವಿತುಹು ವರೇಣ್ಯಂ, ದೊಡ್ಡವನು, ಬರ್ಗಃ ಬೆಳಕು, ದಿಯಃ. ಸೊ ಈ ರೀತಿ ನಾವು ಅದನ್ನ ಅರ್ಥವನ್ನು ಅನುಸಂಧಾನ ಮುಂದೆ ಬರ್ತದೆ, ಅದನ್ನು ನೋಡೋಣ. ಹಾಗಾಗಿ ತಂದೆಯೂ ಭಗವಂತನೇ, ತಾಯಿಯೂ ಭಗವಂತನೇ. ಆದರೂ ಈ ಪ್ರಪಂಚದಲ್ಲಿರುವಂಥ ಜೀವಜಾತದ ಸೃಷ್ಟಿಗೆ ಮುಂದೆ ಹೇಗೆ ತಂದೆ ತಾಯಿ ಎನ್ನುವಂಥ ಎರಡು ಚೇತನ ಬೇಕೋ ಅದನ್ನು ಸೃಷ್ಟಿಯ ಆದಿಯಲ್ಲೇ ಭಗವಂತ ಮಾಡಿದ. ಪ್ರಪಂಚದಲ್ಲಿ ಯಾವ ರೀತಿ ಜೀವದ ಸೃಷ್ಟಿ ಪ್ರಕ್ರಿಯೆ ಮುಂದುವರಿಯುತ್ತದೋ ಅದೇ ರೀತಿ ಪ್ರಾರಂಭದಿಂದ ಈ ವ್ಯವಸ್ಥೆ ಮಾಡಿದಂಥ ಭಗವಂತ ಮಾಡಿದ್ದಾನೆ. ಅದರದ್ದೇ ಮುಂದುವರಿಕೆ ಈ ಸೃಷ್ಟಿ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಹಿಂದೆ ಹೇಳಿದಂಥ ಪ್ರಕೃತಿ ಜಡ ಪ್ರಕೃತಿ, ಆದರೆ ಅದಕ್ಕಿಂತ ಭಿನ್ನವಾದಂಥ ಮತ್ತು ಶ್ರೇಷ್ಠವಾದಂಥ ಇನ್ನೊಂದು ಪ್ರಕೃತಿ ಇದೆ. ಅದೇ ಇಡೀ ಪ್ರಪಂಚಕ್ಕೆ ಮಾತೃಸ್ಥಾನ ಕೊಟ್ಟಿರುವಂಥ ಚಿತ್ ಪ್ರಕೃತಿ ಅಂತಾರೆ, ಚೇತನ ಅಂತಾರೆ. ವೇದದಲ್ಲಿ ಹೇಳುವಂತೆ ಜಡ ಪ್ರಕೃತಿ ಅಕ್ಷರ ಅಂತ ಹೇಳ್ತಾರೆ, ಅದಕ್ಕಿಂತ ಭಿನ್ನವಾದಂಥ ಚೇತನ ಪ್ರಕೃತಿ ಪರಮಾಕ್ಷರ ಅಂತ ಹೇಳ್ತಾರೆ. ಭಗವಂತ ಪರತ ಪರಮಾಕ್ಷರ ಅಂತ ಹೇಳ್ತಾರೆ. ಹೀಗೆ ಭಗವಂತನಿಗೂ ಮತ್ತು ಪ್ರಪಂಚಕ್ಕೂ ಮಾಧ್ಯಮವಾಗಿ ಲಕ್ಷ್ಮೀದೇವಿ ಇದ್ದಾಳೆ, ಶ್ರೀತತ್ವ ಅಂತ ಹೇಳ್ತಾರೆ. ಈ ಕಾರಣದಿಂದಲೇ ಲಕ್ಷ್ಮಿಯನ್ನು ನಾವು ಲೋಕಮಾತೆ ಅಂತ ಕರಿತೇವೆ. ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಜಡ ಪ್ರಕೃತಿಯನ್ನು ಉಪಾದಾನ ಕಾರಣವಾಗಿ ಬೆಳೆಸಿದರೆ, ಅಂದರೆ ರಾ ಮೆಟೀರಿಯಲ್ ಅಂತ ತಂದುಕೊಳ್ಳಿ ಉಪಾದಾನ ಕಾರಣ. ಆ ಜಡವಾದ ಶರೀರ ಪಿಂಡಾಂಡದಲ್ಲಿ ಜೀವದ ಸೃಷ್ಟಿಯಾಗಬೇಕಾದರೆ ಜೀವಭೂತಳಾದಂಥ ಚೇತನಾಶಕ್ತಿ ಹೊಂದಿರುವಂಥ ಚಿತ್ ಪ್ರಕೃತಿಯ ಕಾರಣವಾಗಿ ಬಳಸಿದ ಭಗವಂತ. ಶರೀರ ನಿರ್ಮಾಣ ಆಗೋಗ್ತದೆ, ಕೈ ಕಾಲು ಶರೀರ ಒಳಗೆ ಹಾರ್ಟು ಇದೆಲ್ಲ ಕೂಡ ನಿರ್ಮಾಣ ರಾ ಮೆಟೀರಿಯಲ್ ಉಪಾದಾನ ಕಾರಣ ಆಗೋಗ್ತದೆ. ಆದರೆ ಒಳಗೆ ಜೀವ ಅಂತ ಒಳಗೆ ಹೋಗಬೇಕಲ್ಲ, ಅದಕ್ಕೆ ಲಕ್ಷ್ಮೀದೇವಿ ಅದಕ್ಕೆ ಕಾರಣವಾಗಿ ಬಳಸಿದ ಭಗವಂತ. ಹೀಗೆ ಜಗತ್ತಿನ ಮೊದಲ ಜೀವ ಚತುರ್ಮುಖನ ಸೃಷ್ಟಿ ಶ್ರೀತತ್ವದಿಂದ ಆಯಿತು ಅಂತ ಹೇಳ್ತಾರೆ. ಹೀಗೆ ಜಗತ್ತಿನ ಮೂಲದಲ್ಲಿ ಪ್ರಕೃತಿ ಮತ್ತು ಪುರುಷ ಎನ್ನುವಂಥ ಎರಡು ವಿಧದ ಚೇತನವನ್ನು ನಾವು ಕಾಣುತ್ತೇವೆ. ಜೀವ ಸ್ವರೂಪದಲ್ಲೂ ಗಂಡು ಮತ್ತು ಹೆಣ್ಣು ಎನ್ನುವಂಥ ಎರಡು ಪ್ರಭೇದವಿದೆ ಎನ್ನುವುದು ಸೃಷ್ಟಿಯ ಆದಿಯಿಂದಲೇ ತಿಳಿಯುತ್ತೆ. ಪುರುಷ ಮತ್ತು ಪ್ರಕೃತಿ ಎನ್ನುವಂಥ ಭಗವಂತ ಎರಡು ಮುಖದಿಂದ ಈ ಸೃಷ್ಟಿ ಆಯಿತು. ಈಗ ಜಡಕ್ಕೆ ಲಿಂಗಭೇದ ಇಲ್ಲ, ಅದಕ್ಕೆ ಗಂಡು ಹೆಣ್ಣು ಅಂತ ಅಂಬೋದಿಲ್ಲ. ಆದರೂ ನಾವು ಕೆಲವು ಜಡ ವಸ್ತುವನ್ನು ಹೆಣ್ಣಾಗಿ ಮತ್ತು ಗಂಡಾಗಿ ಗುರುತಿಸಿದ್ದೇವೆ, ಅದು ಸಂಸ್ಕೃತದ ಭಾಷೆ ಪ್ರಕಾರ. ಇದು ಆ ವಸ್ತುವಿನ ಅಭಿಮಾನ ಯಾಕೆ ಇದರ ಜಡ ಪದಾರ್ಥಗಳು ಕೂಡ ಹೆಣ್ಣು ಗಂಡು ಅಂತ ಯಾಕೆ ಬಂತು ಅಂತ ಪ್ರಶ್ನೆ ಬಂದಾಗ ಹೇಳ್ತಾರೆ, ಇದು ಆ ವಸ್ತುವಿನ ಅಭಿಮಾನ ದೇವತೆ, ಅದನ್ನು ಆಪರೇಟ್ ಮಾಡಿ ನಿಯಂತ್ರಣ ಮಾಡುವಂಥ ದೇವತೆ ಆ ಲಿಂಗಕ್ಕೆ ಅನುಗುಣವಾಗಿ ಗುರುತಿಸಲ್ಪಟ್ಟಿದೆ ಅಂತ ಅರ್ಥ. ಉದಾಹರಣೆಗೆ ನೋಡಿ, ನದಿ ಅಂತ ಬಂದಿದೆ. ಇದು ಸಂಸ್ಕೃತದಲ್ಲಿ ಇದ್ದರೆ ಗೊತ್ತಾಗ್ತದೆ, ಕನ್ನಡದಲ್ಲಿ ತೆಲುಗಿನಲ್ಲಿ ಏನಂತಂದರೆ ನಮ್ಮದು ವ್ಯವಹಾರದಲ್ಲೇ ಬೇರೆ. ಸಂಸ್ಕೃತದಲ್ಲಿ ಕೆಲವಿನ ಶಬ್ದಗಳ ಮೇಲೆ ಅದು ಸ್ತ್ರೀಲಿಂಗವ ಪುಲ್ಲಿಂಗವ ಅಂತ ಹೇಳಲಿಕ್ಕೆ ಆಗ್ತದೆ. ನದಿ ಅಂತಂತಾರೆ. ನದಿ ಅಂತಂಬೋದು ಅದು ಸ್ತ್ರೀಲಿಂಗ ಶಬ್ದ. ನದಿಯ ಅಭಿಮಾನ ದೇವತೆಯಲ್ಲಿ ಹೆಚ್ಚಿನವರಿರೋದಲ್ಲ ಸ್ತ್ರೀಲಿಂಗಗಳೇ, ಸ್ತ್ರೀಯರೇ ಜಾಸ್ತಿ. ಅದೇ ರೀತಿ ಭೂಮಿಯ ಅಭಿಮಾನ ದೇವತೆ ಕೂಡ ಹೆಣ್ಣೆ. ಈ ಕಾರಣದಿಂದಾಗಿ ನದಿಯನ್ನ ಭೂಮಿಯನ್ನ ನಾವು ತಾಯಿ ರೂಪದಲ್ಲಿ ಕಾಣ್ತೇವೆ. ಈಗ ವೃಕ್ಷ ಅಂತಿದೆ. ವೃಕ್ಷ ಅಂತಂದ್ರೆ ಸಂಸ್ಕೃತದಲ್ಲಿ ಗಂಡು ಅಂತ ಅರ್ಥ. ಆದರೆ ಗಿಡಕ್ಕೆ ಗಂಡೇನಿದಪ್ಪ ಅಂತ ಅನ್ಸುತ್ತೆ. ಆದರೆ ಆ ವೃಕ್ಷವನ್ನ ಬೆಳೆಸಿ ಅದಕ್ಕೆ ಅಭಿಮಾನ ದೇವತೆ ನಿಯಂತ್ರಣ ಮಾಡುವಂಥ ದೇವತೆ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಗಂಡಸು ಅಂತ ಅರ್ಥ. ಹೀಗೆ ಅರ್ಥ ಮಾಡಿಕೊಡ್ತೇವೆ ನಾವು. ಅಂದರೆ ಸಂಸ್ಕೃತ ಭಾಷಾಭ್ಯಾಸ ಮಾಡೋರಿಗೆ ಇದು ಸ್ವಲ್ಪ ಗೊಂದಲ ಆಗ್ತದೆ. ನಮ್ಮ ಕನ್ನಡದಲ್ಲಿ ಮತ್ತು ನಮ್ಮದೇ ಆದಂಥ ರೀಜನಲ್ ಭಾಷೆಯಲ್ಲಿ ಗಂಡು ಹೆಣ್ಣು ಅಂತಂಬೋದು ಬರೀ ಮನುಷ್ಯರಿಗೆ ಮಾತ್ರವೇ ಅದು ಲಿಂಗವನ್ನು ನೋಡಿ ಹೇಳ್ತಾರೆ. ಮಿಗತಾ ಯಾವ ಪದಾರ್ಥಕ್ಕೂ ಗಂಡು ಹೆಣ್ಣು ಅಂತಂಬೋದಿಲ್ವೇ ಇಲ್ಲ. ಬಟ್ ಹಂಗಲ್ಲ. ಈಗ ನಿಮಗೆ ಸಂಸ್ಕೃತ ನೀವು ಓದಿದರೆ ಅಲ್ಲಿ ಕೆಲವೊಂದಕ್ಕೆ ಸ್ತ್ರೀಲಿಂಗಗಳು ಬರುತ್ತೆ. ನದಿ, ಲೇಖನಿ. ಲೇಖನಿ ಅಂತಂದ್ರೆ ಒಂದು ಪೆನ್ನು ಕೂಡ ಸ್ತ್ರೀಲಿಂಗ ಅಂತ ಬರ್ತದೆ. ಹಾಗೆ ಇದೇನು ಹೇಳ್ತಾರೆ, ಹೀಗೆ ಜಗತ್ತಿನ ಮೂಲ ಸಂಗತಿ ಭಗವಂತ ಮತ್ತು ಆತನ ಅಧೀನವಾಗಿದೆ ಜಡ ಪ್ರಕೃತಿ ಮತ್ತು ಚಿತ್ತ ಪ್ರಕೃತಿ. ಇವು ಸದಾ ನಿತ್ಯ, ಎಂದೂ ಇರುವುದಿಲ್ಲ. ಆಕಾರದ ನಾಶ ಆಗ್ಬೋದು, ಒಂದು ಫಾರ್ಮ್ ನಾಶ ಆಗ್ಬೋದು, ಆದರೆ ರಾ ಮೆಟೀರಿಯಲ್ ಯಾವತ್ತೂ ಕೂಡ ನಾಶ ಆಗಲ್ಲ. ಒಂದು ಮಡಕೆ ತಗೊಂಡ್ರೆ ಶೇಪ್ ನೀವು ಹೋಗ್ಬೋದು,
ಆದರೆ ಒಳಗಿರುವಂಥ ರಾ ಮೆಟೀರಿಯಲ್ನ ಯಾರು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪಂಚಭೂತಗಳು ಸಂಬಂಧಪಟ್ಟದ್ದು. ಆದ್ದರಿಂದ ಇವು ಕ್ಷರವಿಲ್ಲದ ಸಂಗತಿಗಳು, ಅಕ್ಷರ ಅಂತ ಕರೀತಾರೆ. ಜಡ ಆಗಲಿ ಜೀವ ಆಗಲಿ ನಾಶ ಆಗೋದಿಲ್ಲ. ಫಾರ್ಮ್ ನಾಶ ಆಗಬಹುದು, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಆಗ್ಬೋದು. ಈ ಮೂರರಿಂದ ಕ್ಷರವಾದಂಥ ಪ್ರಪಂಚ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಪ್ರಪಂಚಕ್ಕೆ ಫಾರ್ಮ್ ಇರೋದಿಲ್ಲ, ಫಾರ್ಮ್ ಬದಲಾಗ್ತಾ ಇರುತ್ತೆ. ಒಂದು ಫಾರ್ಮಿಗೆ ಇವತ್ತೊಂದು ಫಾರ್ಮ್ ಇರುತ್ತೆ, ನಾಳೆ ಇನ್ನೊಂದು ಫಾರ್ಮ್ ಆಗ್ತದೆ. ಆದರೆ ರಾ ಮೆಟೀರಿಯಲ್ ಉಪಾದಾನ ಯಾವತ್ತಿಗೂ ಕೂಡ ಚೇಂಜ್ ಆಗೋದಿಲ್ಲ ಅಂತಂಬುದು ಇಲ್ಲಿ ಭಗವಂತ ಹೇಳುವಂಥ ವಿಷಯ. ಆಮೇಲೆ ಏತದ್ಯೋನೀನಿ ಭೂತಾನಿ ಸರ್ವಾಣ್ಯಚ್ಯುಪಧಾರಯ ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಅಂತ ಹೇಳ್ತಾರೆ. ಈಗ ಜಡ ಪ್ರಕೃತಿ ಮತ್ತು ಚಿತ್ತ ಪ್ರಕೃತಿ ಇವೇ ಈ ಇಡೀ ಜಗತ್ತಿನ ಎಲ್ಲ ಜೀವಿತಕ್ಕೂ ಮೂಲ ಕಾರಣ, ಜಡ ಮತ್ತು ಚೇತನ. ಭಗವಂತ ಜೀವಜಾತದ ಹಿಂದೆ ತಂದೆಯಾಗಿ, ಲಕ್ಷ್ಮೀದೇವಿ ತಾಯಿಯಾಗಿ ನಿಂತು ಈ ಜಗತ್ತನ್ನು ಸೃಷ್ಟಿ ಮಾಡಿದರು. ತಾಯಿಯ ಗರ್ಭದಲ್ಲಿ ಬೆಳೆಯುವಂಥ ಭ್ರೂಣದಂತೆ ಜಡ ಪ್ರಕೃತಿ ವಿಕಾರಗೊಂಡಿತು. ಹೀಗೆ ಚಿತ್ತ ಪ್ರಕೃತಿ ಜಡ ಪ್ರಕೃತಿಗೆ ರೂಪ ಕೊಟ್ಟು ಧಾರಣ ಮಾಡಿದಳು, ಅದೇ ಜಗತ್ತಾಯಿತು. ಭಗವಂತನ ಶಕ್ತಿ ಆತನ ಅಧಾನದಿಂದ, ಭಗವಂತನ ಶಕ್ತಿಯ ಪ್ರೇರಣೆಯಿಂದ ಜಡ ಮತ್ತು ಚಿಕ್ಕ ಪ್ರಕೃತಿಯ ಮೂಲಕ ಈ ಜಗತ್ತಿನ ಹುಟ್ಟಿಗೆ ಭಗವಂತ ಹೇಗೆ ಕಾರಣನೋ ಹಾಗೆ ಇಡೀ ಜಗತ್ತಿನ ಪ್ರಳಯ ಕೂಡ ಭಗವಂತನೇ ಕಾರಣ. ಯಾರು ಸೃಷ್ಟಿ ಮಾಡ್ತಾನೋ ಅವನೇ ನಾಶವೂ ಮಾಡ್ತಾನೆ. ಅದು ಫಾರ್ಮ್ ನಾಶ ಆಗ್ತದಷ್ಟೆ. ನಮ್ಮ ಶರೀರದ ಕೂಡ ಪಂಚತ್ವವನ್ನು ಹೊಂದೋದು ಅಂತಾರೆ. ಶರೀರ ಹೆಂಗೆ ಕ್ರಿಯೇಟ್ ಆಗ್ತದೆ? ಮಣ್ಣು, ನೀರು, ಬೆಂಕಿ. ಈ ಮಣ್ಣು, ನೀರು, ಬೆಂಕಿ, ಮಣ್ಣು ನೀರಿನಿಂದ ನಿಮಗೆ ಈ ಶರೀರದ ಶೇಪ್ ಆಗ್ತದೆ, ಆಕಾರ ಬರ್ತದೆ. ಬೆಂಕಿಯಿಂದ ಒಳಗಿಂದ ಬಿಸಿ, ಇನ್ನು ವಾಯುವಿನಿಂದ ಉಸಿರು. ಆಕಾಶ ಅಂದರೆ ಎಂಟಿ ಸ್ಪೇಸ್. ಒಳಗೆ ಎಂಟಿ ಸ್ಪೇಸ್ ಇದ್ರೆ ತಾನೇ ರಕ್ತ ಆಗಲಿ ಯಾವುದೇ ಗಾಳಿ ಆಗಲಿ ಹೋಗ್ಲಿಕ್ಕೆ ಎಂಟಿ ಸ್ಪೇಸ್ ಬೇಕು. ಈ 5ರಿಂದ ಸೃಷ್ಟಿ ಆಗೋಗ್ತದೆ. ಇದು ಯಾರು ಸೃಷ್ಟಿ ಮಾಡ್ತಾನೋ ಅವನೇ ಅದನ್ನು ನಾಶ ಮಾಡೋ. ಅದಕ್ಕೆ ಇಂಗ್ಲೀಷ್ನಲ್ಲಿ ಗಾಡ್ ಅಂತ ಕರೀತಾರೆ. ಜಿ ಅಂದರೆ ಜನರೇಷನ್, ಓ ಅಂದರೆ ಆಪರೇಷನ್, ಡಿ ಅಂದರೆ ಡಿಸ್ಟ್ರಕ್ಷನ್. ನಮಗೆ ಇಂಗ್ಲೀಷಲ್ಲಿ ಹೇಳಿ ಬೇಗ ಅರ್ಥ ಆಗಿಬಿಡ್ತದೆ. ಸೊ ಹಾಗಾಗಿ ಸೃಷ್ಟಿ, ಸ್ಥಿತಿ, ಲಯ, ಪ್ರಳಯ, ನಾಶ. ಸೊ ಯಾರಿಗೆ ಸೃಷ್ಟಿ ಮಾಡ್ತಾನೋ ಅವನೇ ನಾಶವನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ಸಮಸ್ತ ಜಗತ್ತಿಗೆ ಉತ್ಪತ್ತಿಗೆ ಮೂಲ ಕಾರಣ ನಾನೇ, ಜಗತ್ತಿನ ಸಂಹಾರಕ್ಕೂ ಕಾರಣನೂ ನಾನೇ ಆಗ್ತೇನೆ ಅಂತ ಹೇಳ್ತಾನೆ. ಇದು ಇನ್ನು 11ನೇ ಅಧ್ಯಾಯದಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತೆ. ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಅರ್ಜುನ ಈ ದೃಶ್ಯವನ್ನು ಕಾಣ್ತಾನೆ, ಸೃಷ್ಟಿ ಮಾಡೋದನ್ನು ಕಾಣ್ತಾನೆ. ಹಾಗೆ ಒಂದು ಪರಮಾತ್ಮನ ಒಂದು ಭಯಂಕರ ರೂಪದ ಎಷ್ಟೋ ಜನ ಒಳಗಿಂದ ಬಾಯಿಂದ ಹೊರಗೆ ಬರ್ತಾ ಇರೋರು ಇರ್ತಾರೆ, ಒಳಗೆ ಹೋಗೋರು ಇರ್ತಾರೆ. ಮಧ್ಯದಲ್ಲಿ ಆ ಎರಡು ಹಲ್ಲಿನ ಮಧ್ಯದಲ್ಲಿ ಸಿಗಾಕೊಂಡು ಆ ಸಾಯೋರನ್ನು ಕಾಣ್ತಾರೆ. ದಿಗ್ಭ್ರಮೆಯಾಗಿ ಭಯ ಆಗ್ಬಿಡ್ತಾರೆ ಅರ್ಜುನಗೆ ಆ ರೂಪವನ್ನು ನೋಡಿ. ಅದು ಕೂಡ ನಮಗೆ 11ನೇ ಅಧ್ಯಾಯದಲ್ಲಿ ಇದರ ವಿಸ್ತಾರ ರೂಪ ಬರುತ್ತೆ. ಸೊ ಈ ಜಗತ್ತಿನ ಹುಟ್ಟಿನ ಮೊದಲಿದ್ದವನು, ಹುಟ್ಟಿಗೆ ಕಾರಣ ಆದವನು, ಸಂಹಾರಕ್ಕೆ ಕಾರಣವಾದವನು, ಸಂಹಾರದ ನಂತರ ಇರುವವನು ಆ ಭಗವಂತನೇ. ನಮ್ಮಲ್ಲೂ ಕೆಲವರು ಕೇಳ್ತಾರೆ, ಜಡ ಪ್ರಕೃತಿಗೆ ನಿಯಾಮಕ ಶಕ್ತಿ ಚೇತನಾ ಪ್ರಕೃತಿ ಆಗತ್ತೆ. ಚೇತನ ಪ್ರಕೃತಿಯನ್ನು ಪ್ರೇರಣೆ ಮಾಡಿ ಸೃಷ್ಟಿ ಸಂಹಾರದಲ್ಲಿ ತೊಡಗಿಸುವಂಥ ಪುರುಷ ನಾಮಕ ಭಗವಂತ. ಹಾಗಾದರೆ ಈ ಭಗವಂತನನ್ನು ನಿಯಂತ್ರಣ ಮಾಡೋರು ಯಾರೂ ಇಲ್ವಾ? ಇಡೀ ಜಗತ್ತನ್ನು ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲ ಭಗವಂತ ಮಾಡ್ತಾನೆ. ಆತನ್ನು ಯಾರು ಸೃಷ್ಟಿಸಿದರೋ ಆತನ್ನ ನಿಯಂತ್ರಣ ಮಾಡೋದು ಯಾರು? ಇದಕ್ಕೂ ಕೂಡ ಕೃಷ್ಣ ಉತ್ತರವನ್ನು ಕೊಡ್ತಾನೆ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳ್ತಾನೆ. ನನ್ನನ್ನು ಮೀರಿ, ನನ್ನಿಂದ ಹಿರಿದಾದ, ನನಗಿಂತ ಬೇರೆಯಾದ ಇನ್ನೊಂದು ವಸ್ತು ಇಲ್ಲ ಅಂತ ಕೇಳ್ತಾರೆ. ಸೊ ಇದು ಚೇತನ ಆಗಬಹುದು, ಜಡ ಆಗಬಹುದು. ಇದರಿಂದ ದೇಹಧಾರಣ ಮಾಡಿದಂಥ ಜೀವಜಾತ, ಅವರು ವಾಸಿಸುವಂಥ ಈ ಬ್ರಹ್ಮಾಂಡ, ಈ ಶರೀರ ಪಿಂಡಾಂಡ ಎಲ್ಲವೂ ಕೂಡ ಭಗವಂತನಲ್ಲಿ ದಾರದಲ್ಲಿ ಮಣಿಯನ್ನು ಹೇಗೆ ಹೆಣೆದುಕೊಂಡಿದೆಯೋ ಆ ಹೆಣೆದುಕೊಂಡಂತೆ ಕಾಣುತ್ತೆ. ಇಡೀ ವಿಶ್ವವನ್ನು, ಜೀವಜಾತವನ್ನು ಹೆಣೆದಂಥ ಸೂತ್ರ ಆ ಭಗವಂತ ಅಂತ ಹೇಳ್ತಾರೆ. ಇದು ಭಗವಂತ. ಏಕೆಂದರೆ ಧ್ಯಾನದಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು? ಯಾರ ಬಗ್ಗೆ ತಿಳ್ಕೊಳ್ಬೇಕು? ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು.
ಆ ಭಗವಂತ ಎಂಥದ್ದಾಗಿರಬೇಕು, ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗ್ತದೋ ಅಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಆಮೇಲೆ ಇನ್ನೊಂದು ಶ್ಲೋಕ, ರಸಃ ಅಹಂ ಅಪ್ಸು ಕೌಂತೇಯ ಪ್ರಭಾ ಅಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಶು ಶಬ್ದಃ ಕೇ ಪೌರುಷಂ ನೃಷು ಅಂತ ಹೇಳ್ತಾರೆ. ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ಅನಂತರ ಪ್ರಪಂಚದೊಳಗೆ ಪ್ರವೇಶ ಮಾಡಿದ ಎನ್ನುವುದು ಶಾಸ್ತ್ರಕಾರ ಹೇಳ್ತಾರೆ. ಇಲ್ಲಿ ನಮಗೆ ಸ್ವಲ್ಪ ಗೊಂದಲ ಆಗ್ತದೆ. ಭಗವಂತ ಸರ್ವವ್ಯಾಪ್ತ, ಆತ ಪ್ರವೇಶ ಮಾಡುವುದು ಅಂದರೆ ಅರ್ಥ ಏನು? ಆಮ್ನಿ ಪ್ರೆಸೆಂಟ್ ಅಲ್ವಾ, ಎಲ್ಲ ಕಡೆ ಭಗವಂತ ಇರೋ ಕಾಲಕ್ಕೆ ಇನ್ನು ಪ್ರವೇಶ ಅಂತ ಎಲ್ಲಿಂದ ಎಲ್ಲಿಗೆ ಮಾಡಬೇಕು? ಎಲ್ಲ ಕಡೆ ಇರೋನು ಎಲ್ಲಿ ಹೋಗ್ಬೇಕಾಗ್ತದೆ? ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ವಲ್ಲ. ಸೊ ಇದು ಅರ್ಥ ಮಾಡಿಕೊಳ್ಬೇಕಾದ್ರೆ ಸರ್ವವ್ಯಾಪ್ತ ಭಗವಂತನಿಗೆ ಅನಂತ ರೂಪ ಎನ್ನುವಂಥ ವಿಚಾರ ನಮಗೆ ತಿಳಿದಿರಬೇಕು. ಆತಗೆ ಏಕರೂಪ ಅಲ್ಲ, ಎಲ್ಲ ರೂಪಗಳು ಅದು. ಯಾಕೆಂದರೆ ಎಲ್ಲ ಕಡೆ ಇರೋನು ಯಾವ ರೂಪವನ್ನಾದರೂ ಧರಿಸಬಲ್ಲ. ಆತ ವ್ಯಾಪ್ತವಾದ ಒಂದು ರೂಪದಲ್ಲಿ ಸರ್ವತ್ರ ಇದ್ದಾನೆ ಮತ್ತು ಒಂದೊಂದು ವಸ್ತುವಿನಲ್ಲೂ ವಿಶೇಷವಾದಂಥ ಶಕ್ತಿ ಪ್ರಧಾನಾಗಿ, ವಿಶೇಷ ಶಕ್ತಿ ವ್ಯಂಜಕನಾಗಿ ಒಂದು ವಿಭೂತಿ ರೂಪದಲ್ಲಿ ಅಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಅರ್ಥ. ಹೀಗೆ ಒಂದು ವಸ್ತುವಿನಲ್ಲೇ ಭಗವಂತ ಅನೇಕ ರೂಪಗಳಿಂದ ಇರಬಹುದು. ಒಂದು ವಸ್ತುವಿಗೆ ಆ ಶಕ್ತಿ ವಿಶೇಷವನ್ನು ಕೊಟ್ಟ ಆ ಭಗವಂತನ ರೂಪವನ್ನು ಆತನ ವಿಭೂತಿ ರೂಪ ಅಂತ ಕರೀತಾರೆ. ವಿಶೇಷವಾದಂಥ ಶಕ್ತಿ ಯಾವುದರಲ್ಲಿ ಇರುತ್ತೆ ಅದನ್ನು ವಿಭೂತಿ ಜಾಸ್ತಿ ಇದೆ ಅಂತಾರೆ. ಇದು ಅವನ ಲೀಲೆ. ಭಗವಂತ ವಿಭೂತಿ ರೂಪದಲ್ಲಿ ಒಂದೊಂದು ವಸ್ತುವಿನಲ್ಲೂ ಒಂದೊಂದು ವಸ್ತುವಿಗೆ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರ್ತಲ್ವ, ಆ ಕ್ವಾಲಿಟಿಯನ್ನು ಇಲ್ಲಿ ವಿಭೂತಿ ರೂಪ ಅಂತ ಕರೀತಾರೆ. ಆ ವಿಭೂತಿ ರೂಪದಲ್ಲಿ ಒಂದೊಂದು ವಸ್ತುವಿನೊಳಗೂ ಪ್ರವೇಶಿಸಿ ಆ ವಸ್ತುವಿನಲ್ಲಿ ಒಂದು ಶಕ್ತಿ ವಿಶೇಷವನ್ನು ಅಭಿವ್ಯಕ್ತಗೊಳಿಸ್ತಾನೆ. ಇದು ವಿಭೂತಿ ವಿಜ್ಞಾನ ಅಂತ ಕೇಳ್ತಾರೆ. ಈ ಶ್ಲೋಕದ ಪ್ರಾರಂಭದಲ್ಲಿ ಕೃಷ್ಣ ಪಂಚಭೂತಗಳನ್ನು ಬಹಳ ಮುಖ್ಯವಾಗಿ ನೀರಿನಲ್ಲಿನ ತನ್ನ ವಿಭೂತಿಯನ್ನು ವಿವರಿಸ್ತಾನೆ. ನಮ್ಮ ಉಪಾಸನೆಯಲ್ಲಿ ಭಗವಂತನನ್ನು ಜಲದಲ್ಲಿ ಉಪಾಸನೆ ಮಾಡೋದು ಬಹಳ ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆ ಅಂತ ಕರಿತಿದ್ರು. ಈಗ ಅದು ಕ್ಷೇತ್ರಯಾತ್ರೆ, ಯಾಕಂದರೆ ತೀರ್ಥಗಳೆಲ್ಲ ನಾಶ ಮಾಡಿದ್ದೇವೆ, ಆದ ಕಾರಣ ಈಗ ಕ್ಷೇತ್ರಯಾತ್ರೆ ಆಗಿದೆ. ಸೊ ಎಲ್ಲ ಅನುಷ್ಠಾನಕ್ಕೂ ಕೂಡ ಒಂದು ಸ್ನಾನ ಮಾಡಬೇಕು, ಒಂದು ಅರ್ಘ್ಯ ಮಾಡಬೇಕು, ಒಂದು ತರ್ಪಣವನ್ನು ಕೊಡಬೇಕು. ಇದಕ್ಕೆಲ್ಲ ಏನು ಬೇಕು? ನೀರು ಬೇಕಲ್ವಾ. ಅರ್ಘ್ಯಂ ಸಮರ್ಪಯಾಮಿ, ಗಂಧಾಕ್ಷತಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ತಾಂಬೂಲಂ ಸಮರ್ಪಯಾಮಿ ಅಂತ ಸಮರ್ಪಣೆ ಮಾಡೋದು ನಾವು ಏನು ಮಾಡ್ತೇವೆ? ಒಂದು ಉದಾಹರಣೆ ನೀರನ್ನೇ ಮಾಡ್ತೇವೆ. ಸಂಕ್ಷಿಪ್ತವಾಗಿ ನಾವು ದಿನಾಗೂ ಪೂಜೆ ಮಾಡೋ ಕಾಲಕ್ಕೆ ಮಹಾದಕಾರ ಮಾಡ್ತೇವೆ. ಚಿಕ್ಕ ಚಿಕ್ಕದಕಾರ ಏನು ಮಾಡ್ತೇವೆ? ಸತ್ಯನಾರಾಯಣ ವ್ರತ ಮಾಡ್ತೇವೆ. ಸತ್ಯನಾರಾಯಣ ವ್ರತದಲ್ಲಿ ವಿಶೇಷವಾಗಿ ಯಾರು ಮೇನ್ ಪ್ರಧಾನ ಆಗ್ತಾರೆ? ಸತ್ಯನಾರಾಯಣ ದೇವರು ಪ್ರಧಾನ. ಅವರಿಗೆ ನಾವೇನು ಮಾಡ್ತೇವೆ? ವಿಶೇಷವಾಗಿ ಒಂದು ವಿಗ್ರಹವನ್ನು ಇಟ್ಟುಕೊಂಡು ಪಂಚಾಮೃತ ಎಲ್ಲ ಹಾಲನ್ನು ಮಧು ಎಲ್ಲ ಅಭಿಷೇಕಗಳನ್ನು ಮಾಡ್ತೇವೆ. ಆ ಭಗವಂತನಿಗೆ ಮಾಡೋದಕ್ಕೆ ಮುಂಚಿತವಾಗಿ ನಾವು ಗಣಪತಿಗೆ ಮಾಡ್ತೇವೆ. ಗಣಪತಿಯನ್ನು ಪೂಜೆ ಮಾಡಿ ಆತನಿಗೆ ಅಭಿಷೇಕವನ್ನೆಲ್ಲ ಮಾಡ್ತೇವೆ. ಮತ್ತು ನವಗ್ರಹಗಳಿಗೆ ಮಾಡ್ತೇವೆ. ಇಲ್ಲ ಒಂದೊಂದೇ ತಾರತಮ್ಯವಾಗಿ ಮಾಡ್ಕೊಳ್ತಾ ಬರ್ತೇವೆ. ಪ್ರಧಾನ ದೇವತೆ ಯಾರಿದ್ದಾರೆಯೋ ಅವರಿಗೆ ಎಲ್ಲವನ್ನು ಮಾಡ್ತೇವೆ. ಉಳಿದವರಿಗೆ ನಾವು ಮಾಡೋ ಕಾಲಕ್ಕೆ ಏನು ಮಾಡ್ತೇವೆ? ಅರ್ಘ್ಯಂ ಸಮರ್ಪಯಾಮಿ, ಗಂಧ ಅಸಲು ಎಲ್ಲದಕ್ಕೂ ನೀರನ್ನೇ ಬಿಡ್ತೇವೆ. ಪುಷ್ಪಂ ಸಮರ್ಪಯಾಮಿ ಅಂದರೆ ಕೂಡ ಮಂತ್ರಾಕ್ಷ ಆಗ್ತಾ ಇರ್ತೇವೆ. ಅನುಸಂಧಾನ ಅಷ್ಟೇ. ಹಾಗಾಗಿ ನಾವು ಎಲ್ಲರಿಗೂ ಸಮರ್ಪಣೆ ಮಾಡೋದು ಒಂದು ಉದಾಹರಣೆ ನೀರನ್ನೇ. ಹೀಗೆ ಏನೂ ಇಲ್ಲದಾಗ ಎಲ್ಲದಕ್ಕೂ ಪ್ರತಿನಿಧಿಯಾದಂಥ ನೀರನ್ನು ಅರ್ಪಿಸ್ತೇವೆ. ಯಾಕೆಂದರೆ ಭಗವಂತನ ಸೃಷ್ಟಿ ವಿಸ್ತಾರಕ್ಕೆ ನೀರು ಮೂಲದ್ರವ್ಯ. ಅದನ್ನು ಭಕ್ತಿಯಿಂದ ಅರ್ಪಿಸಿದರೆ ಎಲ್ಲವನ್ನೂ ಅರ್ಪಿಸಿದಂತೆ. ಅದಕ್ಕೆ ನಾವು ಉದಾಹರಣೆ ನೀರು ಹಾಕೋ ಎಲ್ಲದಕ್ಕೂ ಅದನ್ನೇ ಬಳಸ್ತೇವೆ. ಇಲ್ಲಿ ಹೇಳ್ತಾರೆ ರಸಃ ಅಹಂ ಅಪ್ಸು ಕೌಂತೇಯ ಅಂತಂದರೆ ರಸ ಅಂದ್ರೆ ಏನು? ರಸನಾಮಕನಾಗಿ ನೀರಿನಲ್ಲಿ ನಾನು ರಸವಾಗಿದ್ದೇನೆ ಅಂತ ಅರ್ಥ. ಸಂಸ್ಕೃತದಲ್ಲಿ ರಸ ಅಂತಂದರೆ ಸಾರಭೂತವಾದದ್ದು ಅಂತ ಅರ್ಥ. ಹರಿಯುವಿಕೆ ಇತ್ಯಾದಿ ಅನೇಕ ಅರ್ಥಗಳು ಬರ್ತದೆ. ರಸ ಅಂತಂದರೆ ಹರಿಯುವಂಥ ಶಕ್ತಿ ನೀರಿನ ವಿಶಿಷ್ಟ ಗುಣ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಹರಿಯುವಂಥ ಶಕ್ತಿಯಾಗಿ ನೀರಿನಲ್ಲಿ ಕುಳಿತುವುದರಿಂದಲೇ ನೀರಿಗೆ ಆ ಶಕ್ತಿ ಬಂತು. ಉಪಾಸನೆಯಲ್ಲಿ ಈ ಜ್ಞಾನ ಬಹಳ ಮುಖ್ಯ. ಶಾಸ್ತ್ರೀಯವಾಗಿ ಗುಹ್ಯ ಭಾಷೆಯಲ್ಲಿ ನೀರಿಗೆ ವಿಷ್ಣು ಅಂತ ಕರೀತಾರೆ. ನೀರಿನ ಹೆಸರದು. ವಿಶಂತಿ ಅತ್ರ ಇತಿ ವಿಷ್ಣು ಅಂತಂದರೆ ಯಾವುದರ ಒಳಗೆ ಹೋಗಿ ಹೊರಗೆ ಬರಲು ಸಾಧ್ಯವೋ ಅದು ವಿಷ್ಣು.
ಭಗವಂತ ನೀರಿನಲ್ಲಿ ರಸವಾಗಿ ರುಚಿಯಾಗಿ ಕುಳಿತ. ರುಚಿ ಬರೋದೇ ನೀರಿ ರಸದಿಂದ. ನಮಗೆ ರುಚಿಯ ಅನುಭವವನ್ನು ಕೊಟ್ಟು ಅವನು ನೀರಿನಲ್ಲಿ ರಸವಾಗಿ ಕೂರದೇ ಇದ್ದರೆ ನಮಗೆ ನಾಲಿಗೆ ಇದ್ದೂ ಕೂಡ ಏನೂ ಉಪಯೋಗವಿಲ್ಲ. ಯಾಕಂದರೆ ನಾಲಿಗೆ ಅಭಿಮಾನ ದೇವತೆ ವರುಣ. ವರುಣ ಅಂದರೆ ನೀರಿನ ಅಭಿಮಾನ ದೇವತೆ. ಪ್ರತಿಯೊಂದರಲ್ಲೂ ಸಾರಭೂತವಾದಂಥ ಇಂತಹ ಅಸಾಧಾರಣ ಶಕ್ತಿ ಏನಿದೆ ಅದು ಭಗವಂತನ ವಿಭೂತಿ ಅಂತ ಕರಿತೇವೆ. ಆತ ರಸಃ, ರ ಅಂತಂದರೆ ಆನಂದ, ಸ ಅಂತಂದರೆ ಜ್ಞಾನ. ಆದ್ದರಿಂದ ರಸನಾಮಕನಾಗಿ ಭಗವಂತ ಜ್ಞಾನಾನಂದ ಪೂರ್ಣ. ನೀರಿನ ನಂತರ ಕೃಷ್ಣ ಸೂರ್ಯ ಮತ್ತು ಚಂದ್ರನ ಉದಾಹರಣೆಯನ್ನು ತೆಗೆದುಕೊಳ್ತಾನೆ. ಕೃಷ್ಣ ಹೇಳ್ತಾನೆ ಪ್ರಭಾ ಅಸ್ಮಿ ಶಶಿ ಸೂರ್ಯಯೋಹೋ ಅಂತ. ಅಂದರೆ ಸೂರ್ಯ ಚಂದ್ರರೊಳಗೆ ಪ್ರಭಾನಾಮಕನಾಗಿದ್ದು ಬೆಳಗಿಸುವಂಥವನು ನಾನೇ. ನಮಗೆ ಪ್ರಾಣಶಕ್ತಿ ಹರಿದು ಬರುವುದು ಯಾರಿಂದ? ಸೂರ್ಯ ಮತ್ತು ಚಂದ್ರನಿಂದನೇ. ಸೂರ್ಯ ಇಲ್ಲದ್ರೆ ನಮಗೆ ಪ್ರಾಣಶಕ್ತಿ ಹರಿಯೋದೇ ಇಲ್ಲ. ನಿಮಗೆ ಪಾಶ್ಚಾತ್ಯ ದೇಶಗಳಲ್ಲಿ ಹೋದರೆ, ಚಳಿ ಪ್ರಧಾನವಾದ ದೇಶಗಳಲ್ಲಿ ಸೂರ್ಯ ಇರೋದಿಲ್ಲ. ಆದ ಕಾರಣ ಹೆಚ್ಚಿನ ರೋಗಗಳು ಬರ್ತದೆ ಅಲ್ಲಿ. ನಮ್ಮಲ್ಲಿ ಆ ರೀತಿ ಸಮಸ್ಯೆಗಳಿಲ್ಲ. ನಾವೆಂದಿಗೂ ಸೂರ್ಯನ ಜೊತೆನೇ ಓಡಾಡ್ತಾ ಇರ್ತೇವೆ. ಸೊ ಮನುಷ್ಯನ ಜೀವನಕ್ಕೆ ವಿಶೇಷವಾಗಿ ಸೌರಶಕ್ತಿ ಕಾರಣವಾದರೂ ಕೂಡ ಸಮಸ್ತ ನಮಗೆ ಸೂರ್ಯ ಏನೋ ಶರೀರವನ್ನ ಶಕ್ತಿಯನ್ನು ಕೊಡುವಂಥವನು. ಶರೀರಕ್ಕೇನಾದರೂ ರೋಗ ಬಂದರೆ ಅದಕ್ಕೆ ಮದ್ದು ಬೇಕಲ್ವಾ? ಆ ಮದ್ದು ಎಲ್ಲಿಂದ ಬರ್ತದೆ? ವನಸ್ಪತಿಗಳಿಂದ ಬರ್ತದೆ. ಆ ವನಸ್ಪತಿಗಳಲ್ಲಿ ಆ ಔಷಧಿ ಶಕ್ತಿಯನ್ನು ಕೊಡುವಂಥವನು ಯಾರು ಅಂದರೆ ಚಂದ್ರ. ಸೊ ವನಸ್ಪತಿಗಳಿಗೆ ಚಂದ್ರನ ವಿಶೇಷ ಸಂಬಂಧ ಇದೆ. ಹಿಂದೆ ಆಯುರ್ವೇದದಲ್ಲ ಕೂಡ ಇಂತಿಂಥ ತಿಥಿಯಲ್ಲಿ ಇಂತಿಂಥ ನಕ್ಷತ್ರದಲ್ಲೇ ತೆಗಿತಿದ್ರು ಅದನ್ನು. ಯಾಕೆ ಅಂತಂದರೆ ಆ ನಕ್ಷತ್ರ ಆ ತಿಥಿಯಲ್ಲಿ ಚಂದ್ರನ ವಿಶೇಷ ಕಾಂತಿ ಅದರ ಮೇಲೆ ಬಿದ್ದು ಆ ಔಷಧಿ ಶಕ್ತಿ ತಯಾರಾಗ್ತದೆ. ಇದು ನಮಗೆ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಎಲೆ ಒಂದು ವಿಶೇಷ ಗುಣ ಇದೆ ಅಂತಂದರೆ ಏನು ಮಾಡ್ತೇವೆ? ಅದನ್ನೆಲ್ಲ ಕಿತ್ತಿ ತಂದು ಒಣಗಿಸಿ ಪೌಡರ್ ಮಾಡಿ ಶಾಪಲ್ಲಿ ಮಾರಿಬಿಡ್ತೇವೆ. ಆದರೆ ಹಿಂಗೆ ಹಾಗೆ ಮಾಡ್ತಿದ್ದಿಲ್ಲ ಹಿಂದೆ. ಆವಾಗವಾಗೆ ಇಂಥ ತಿಥಿ ಬಾಪ ಅಂತ ಹೇಳಿ ಅಂಥ ತಿಥಿಯಲ್ಲಿ ಆ ಕಿರಣಗಳು ಅದರ ಮೇಲೆ ಬಿದ್ದು ಔಷಧಿ ಶಕ್ತಿ ತಯಾರಾಗಿದ್ದ ಕಾರಣ ಅದನ್ನು ಇವ್ರಿಗೆ ಮದ್ದಾಗಿ ಕೊಡ್ತಿದ್ರು. ಅಲ್ಲಿ ಮೋಡ ಗಿಡ ಇದ್ರೂ ಕೂಡ ಚಂದ್ರನ ಬೆಳಕು ಬೀಳದಿದ್ರೆ ಕೊಡ್ತಿದ್ದಿಲ್ಲ ಹಿಂದಿನ ಕಾಲದಲ್ಲಿ. ಅಷ್ಟು ಅದಕ್ಕೆ ಔಷಧಿ ಶಕ್ತಿ ಇದೆ. ಈ ಕಾರಣಕ್ಕಾಗಿ ವನಸ್ಪತಿ ತಜ್ಞರು ಏನು ಮಾಡ್ತಾರೆ, ಯಾವ ಯಾವ ಮರದಲ್ಲಿ ಎಂತೆಂಥ ಶಕ್ತಿ ಬೆಳದಿಂಗಳಿಂದ ನಿಷ್ಪನ್ನವಾಗುತ್ತೆ ಅಂತ ಎನ್ನುವುದನ್ನು ಅಧ್ಯಯನ ಮಾಡಿ ಚಂದ್ರನ ಗತಿಗೆ ಅನುಗುಣವಾಗಿ ವನಸ್ಪತಿಗಳನ್ನು ಕತ್ತರಿಸ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಮನೆ ಕಟ್ಟಲು ಬಳಸುವಂಥ ಮರವನ್ನು ಕೂಡ ಚಂದ್ರನು ಗತಿಸಿರುವಂಥ ಗುಣಗಳವಾಗಿ ಅಧ್ಯಯನ ಮಾಡಿ ಕತ್ತರಿಸ್ತಾ ಇದ್ರು. ಇವತ್ತು ನಾವೇನಿಲ್ಲ, ನಾವು ತರತರದ ಶೋ ಮಾಡ್ತೇವೆ. ಹಿಂದೆ ಒಂದು ಮರವನ್ನು ಯಾವುದನ್ನ ಮಾಡಬೇಕಾದ್ರೂ ಕೂಡ ಇಂತಿಂಥ ದಿನವೇ ಮಾಡ್ತಿದ್ರು. ಇದನ್ನು ತಿಳಿದೇ ನಾವು ಮರವನ್ನು ಕತ್ತರಿಸಿದರೆ ಆ ಮರ ಬಾಳಿಕೆ ಬಾರದು. ಭಗವಂತ ಚಂದ್ರ ಸೂರ್ಯರಿಂದ ನಿರಂತರ ಶಕ್ತಿ ಹರಿಸುವುದರಿಂದಲೇ ಈ ಜೀವಲೋಕಕ್ಕೆ ಬದುಕಿದೆ. ಸೂರ್ಯರ ಚಂದ್ರರ ಶಕ್ತಿಪಾತವಾಗದೇ ಇದ್ದರೆ ನಮಗೆ ಬದುಕೇ ಇಲ್ಲ. ಇದಕ್ಕಾಗಿಯೇ ಭಗವಂತನನ್ನ ಕೇಶವ ಅಂತ ಕರೀತಾರೆ. ಸೂರ್ಯ ಚಂದ್ರರ ಕಿರಣದಲ್ಲಿದ್ದು ಆ ಪ್ರಕಾಶದ ಮೂಲಕ ಬಿಸಿಲು ಮತ್ತು ಬೆಳದಿಂಗಳ ಮೂಲಕ ನಮಗೆ ಬದುಕನ್ನು ಕೊಡುವಂಥವನೇ ಕೇಶವ. ಈಗ ನೋಡಿ, ಚಂದ್ರಗೆ ಸ್ವತಃ ಬೆಳಕಿಲ್ಲ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಪರಿವರ್ತನೆಯಾಗಿ ರಿಫ್ಲೆಕ್ಟ್ ಆಗಿ ನಮಗೆ ಕಾಣುತ್ತೆ. ಹಾಗೆ ಹೇಳ್ತಾರೆ, ಸೂರ್ಯನಿಗೆ ಕೂಡ ಸ್ವತಃ ಬೆಳಕು ಇಲ್ಲ. ಭಗವಂತನ ಬೆಳಕು ಸೂರ್ಯನ ಮೇಲೆ ಬಿದ್ದು ಸೂರ್ಯ ಪರಿವರ್ತನೆ ಆಗಿ ಬೆಳಗ್ತದೆ. ಚಂದ್ರನ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ಆ ಬೆಳಕುವ ಶಕ್ತಿಯನ್ನು ಕೊಟ್ಟು ಆ ಬೆಳಕಿನಲ್ಲಿ ಬೆಳಗಾದಂಥ ಪ್ರಭಾ ಶಬ್ದವಾಚ್ಯನಾಗಿ ಭಗವಂತ ಕೂತಿದ್ದಾನೆ. ಪ್ರ ಅಂತಂದ್ರೆ ಪ್ರಕೃಷ್ಟವಾದ ಅಂತ ಅರ್ಥ. ಬಾ ಅಂತಂದ್ರೆ ಜ್ಞಾನಾನಂದಮಯವಾದ ಅಂತ ಅರ್ಥ. ಭಗವಂತ ಜ್ಞಾನಾನಂದಮಯವಾದಂಥ ಬೆಳಕಾಗಿ ಸೂರ್ಯಚಂದ್ರರಲ್ಲಿದ್ದು ಜೀವಜಾತಕ್ಕೆ ನಿರಂತರ ಪ್ರಾಣಶಕ್ತಿಯನ್ನು ಹರಿಸ್ತಾ ಇದ್ದಾನೆ. ಕೃಷ್ಣ ಮುಂದುವರೆದು ಮತ್ತೊಂದು ವಿಷಯ ಹೇಳ್ತಾನೆ. ಎಲ್ಲ ವೇದಗಳಲ್ಲೂ ವೇದ ಶಬ್ದವಾಚ್ಯನಾಗಿ ತಾನು ತುಂಬಿದ್ದೇನೆ ಅಂತ. ವೇದ ಅಂತಂದ್ರೆ ಏನು? ಅರಿವು ಕೊಡ್ತಕ್ಕದ್ದಂತೂ ಅರ್ಥ. ಎಲ್ಲರಿಗೂ ಅರಿವು ಕೊಡುವಂಥ ಭಗವಂತ ಸ್ವಯಂ ಪೂರ್ಣನಾಗಿ ಸರ್ವರಿಗೂ ಕೂಡ ಜ್ಞಾನಪ್ರದನಾಗಿ ಸರ್ವ ಶಬ್ದವಾಚ್ಯನಾಗಿ ಸರ್ವ ವೇದದಲ್ಲಿ ಭಗವಂತ ನೆಲೆಸಿದ್ದಾನೆ. ವೇದದ ಅರ್ಥ ತಿಳಿದವಂಥ ಬದುಕು ಸದಾ ಮಂಗಳಮಯ ಅಂತ ಹೇಳ್ತಾರೆ. ಅಂತಹ ವೇದದ ಸಾರ
ಓಂಕಾರ ಅದೇ ಪ್ರಣವ ಅಂತ ಹೇಳ್ತಾರೆ. ಇದರ ಬಗ್ಗೆ ವಿಸ್ತಾರವಾಗಿ ನಾವು ಈ ವೇದಕ್ಕೆ ಸಂಬಂಧಪಟ್ಟ ಶಾಖೆಗಳು, ಅದರಲ್ಲಿ ಭಗವಂತ ಹೇಗೆ ಇದ್ದಾನೆ, ಯಾವ ರೂಪದಲ್ಲಿದ್ದಾನೆ ಅಂತಂಬುದು ಇದನ್ನು ನಾವು ಮುಂದಿನದಲ್ಲಿ ನೋಡೋಣ. ಇಲ್ಲಿ ಹೇಳುವಂಥ ವಿಚಾರ ಏನಂತಂದರೆ 7ನೇ ಅಧ್ಯಾಯದಲ್ಲಿ ಭಗವಂತನನ್ನು ನಾವು ಹೇಗೆ ಕಾಣಬೇಕು ಅಂತಂಬುದು ಇಲ್ಲಿ ಮುಖ್ಯವಾದಂಥ ಸೂತ್ರ ಇದೆ. ಭಗವಂತ ನಾವು ಎಲ್ಲಿದ್ದಾನೆ ಅಂತಂದರೆ ನಾವು ತಕ್ಷಣ ನಮಗೆ ಗೊತ್ತಾಗೋದೇನು, ಹತ್ತಿರದಲ್ಲಿ ದೇವಸ್ಥಾನ ಯಾವುದಿದೆ, ನಮ್ಮ ಮನೆದೇವರು ಯಾರು, ಮನೆದೇವರ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ನೋಡಿ, ಹಿಂದಿನ ಕಾಲದವರು ಭಗವಂತ ಅಂತ ಹೇಗೆ ನೋಡ್ತಿದ್ರು? ಯಾರೂ ಕೂಡ ಕ್ಷೇತ್ರಯಾತ್ರೆಗಳಿಗೆ ಭಗವಂತನಿಗೋಸ್ಕರ ಹುಡುಕೊಂಡು ಹೋದವರು ಯಾರಿಲ್ಲ. ಅವರ ಕಣ್ಣು ಮುಂದೆಯೇ ಪ್ರತಿಯೊಂದರಲ್ಲೂ ಕೂಡ ಭಗವಂತನ ವಿಭೂತಿಯನ್ನು ಅವರು ಕಾಣ್ತಾ ಇದ್ರು. ಪ್ರತ್ಯೇಕವಾಗಿ ಮತ್ತೆ ಯಾವುದಕ್ಕೆ ಹೋಗ್ತಿದ್ದಿಲ್ಲ ಅವರು. ಕ್ಷತ್ರಿಯ ಸಂಪ್ರದಾಯದಿಂದ ದೇವಸ್ಥಾನಗಳು ಅಂತಂಬುದು ಬಂತು, ತುಂಬ ಡೆವಲಪ್ ಆಯಿತು. ನಮ್ಮ ಮನೆಗಳಲ್ಲಿ ನಾವೇನು ಮಾಡ್ತೇವೆ, ದೇವರನ್ನು ಪೂಜೆ ಮಾಡಬೇಕಾದ್ರೆ ಒಂದು ಸಣ್ಣ ದೇವರ ಕೋಣೆ ಅಂತಿಟ್ಟು, ಸಣ್ಣ ಒಂದು ಮಂಟಪ ಇಟ್ಟು, ಅದರಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳನ್ನಿಟ್ಟು, ಅದರಲ್ಲೇ ನಾವು ದೇವರು ಇದ್ದಾನೆ ಅಂತಂಬುವ ಅನುಸಂಧಾನ. ಯಾಕೆಂದರೆ ನಮಗೆ ಪ್ರಕೃತಿಯಲ್ಲಿ ದೇವರಿದ್ದಾನೆ ಅಂತ ನಮಗೆ ಗೊತ್ತು. ಅದೇ ಮನೆಯಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರು ಪ್ರಕೃತಿಯಲ್ಲಿ ದೇವರಿದ್ದಾನೆ ನೋಡಿದ್ರೆ ಅವ್ರು ಹೇಗೆ ನೋಡಬೇಕು, ಅದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡ್ತೇವೆ, ಚಿಕ್ಕ ಚಿಕ್ಕದ ಮನೆಗಿಟ್ಟು ಅದರ ಮೂಲಕ ಭಗವಂತ ಇದ್ದಾನೆ ಅಂತಂಬುದು ಚಿಕ್ಕ ಚಿಕ್ಕ ಮಕ್ಕಳಿಂದ ಅವರಿಗೆ ಟ್ರೈನ್ ಮಾಡ್ತಾ ಬಂದು ಒಂದು ಸಮಯಕ್ಕೆ ಅವನಿಗೆ ಎಲ್ಲವನ್ನೂ ನೋಡಕ್ಕೆ ಬಂದಾಗ ಆಮೇಲೆ ಅದು ಬೇಕಾಗಿಲ್ಲ. ಯಾರಿಗೆ ಪ್ರತ್ಯಕ್ಷವಾಗಿ ಭಗವಂತನನ್ನ ಈ ಇಡೀ ಪ್ರಕೃತಿಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲವೋ ಅಂಥವರಿಗೆ ಹಿಂದಿನ ಕಾಲದಿಂದ ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದರು. ವಿಶೇಷವಾಗಿ ಕ್ಷತ್ರಿಯರು ಏನು ಮಾಡ್ತಾರೆ, ರಾಜರು ಅವರೆಲ್ಲ ಕೂಡ, ನಾವು ಮನೆಯಲ್ಲಿ ಚಿಕ್ಕ ಮಂಟಪ ಇಟ್ಟು ಅವ್ರು ದೊಡ್ಡ ಮಂಟಪ ಬೇಕು. ನಾವು ಕಟ್ಟಿಗೆ ಮರದಿಂದ ಮಂಟಪವನ್ನು ಮಾಡಿದರೆ ಅವರು ದೊಡ್ಡ ಕಲ್ಲಿನಿಂದ ಮಾಡ್ತಿದ್ರು. ಅವರ ಒಂದು ಸ್ಟೇಟಸ್ಸಿಗೆ ತಕ್ಕಂತೆ ಮಾಡ್ತಿದ್ರು. ಅದಕ್ಕೆ ನೋಡಿ, ಭಾರತ ದೇಶದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆಯೋ ಎಲ್ಲವನ್ನು ಕಟ್ಟಿಸಿದವರು ಕ್ಷತ್ರಿಯರೇ. ಈಗ ಕೂಡ ಕ್ಷತ್ರಿಯರೇ ಕಟ್ಟಿಸ್ತಾರೆ. ಯಾಕಂದ್ರೆ ದುಡ್ಡು ಕೊಟ್ಟು ಸಪೋರ್ಟ್ ಮಾಡಬೇಕಾದ್ರೆ ಅವರೇ, ಕ್ಷತ್ರಿಯ ವರ್ಣ ಯಾರಿರ್ತಾರೋ ಅವರೇ ಮಾಡ್ತಾರೆ. ಹಿಂದೆ ಆ ರೀತಿ ಅವ್ರು ಮಾಡ್ತಿದ್ರು. ಯಾಕಂದ್ರೆ ಇಡೀ ಮನೆಯಲ್ಲಿರುವಂಥ ಜನಗಳಿಗೋಸ್ಕರ ದೇವಸ್ಥಾನ ಆದರೆ ಇಡೀ ಒಂದು ನಾಡಿಗೆ ಸಂಬಂಧಪಟ್ಟು ಅಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಕೊಡಲಿಕ್ಕೆ ಒಂದು ದೊಡ್ಡ ಮಂಟಪವನ್ನು ಕಟ್ಟಿಸ್ತಿದ್ರು. ಅದರಲ್ಲಿ ವಿಗ್ರಹವನ್ನಿಟ್ಟು ಅಲ್ಲಿ ಪೂಜೆ ಗೀಜೆ ಎಲ್ಲ ಕೂಡ ನಡೀತಾ ಇದ್ದು ನಾವು ನೋಡ್ತಾ ಇದ್ದೆ. ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂದರೆ, ದೇವರಿರೋದು ಗುಡಿಯಲ್ಲಿ ಮಾತ್ರವೇ, ಉಳಿದಂಥ ಯಾವ ವಸ್ತುವಿನಲ್ಲೂ ಕೂಡ ದೇವರನ್ನು ಇದ್ದಾನೆ ಅಂತಂಬೋದು ಗೊತ್ತಿಲ್ಲದಂಥ ಜನಾಂಗ ಸೃಷ್ಟಿ ಆಗ್ತಾ ಇದೆ. ಈಗ ಅಸಲು ದೇವರು ಗುಡಿಯಲ್ಲಿ ಕೂಡ ಇಲ್ಲ ಅಂತಂಬೋ ಜನಾಂಗ ಸೃಷ್ಟಿ ಆಗ್ತಾ ಇದೆ. ನಿಮ್ಗೆ ಗೊತ್ತು, ಜನರೇಷನ್, ಜನ್ ಡಬ್ಲ್ಯೂ ಆಗಲಿ, ಅದಕ್ಕನ್ನು ಹಿಂದಾಗಲಿ ಜನ್ ಎಕ್ಸ್ ಆಗಲಿ, ಸ್ವಲ್ಪ ದೇವರಂದ್ರೆ ಭಯ ಭಕ್ತಿ ಇತ್ತು. ಅಟ್ಲೀಸ್ಟು ದೇವಸ್ಥಾನಕ್ಕಾದರೂ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋದಾಗ ದೇವರ ಮುಂದೆ ನಿಲ್ಲಿಕ್ಕಾಗೋದಿಲ್ಲ ತಪ್ಪು ಮಾಡಿದರೆ ಅಂತ ಈ ಅರಿವಿತ್ತು. ವೈ ಬರೋ ಕಾಲಕ್ಕೆ ಏನಾಯಿತು ಅಂದರೆ, ನಮ್ಮ ಜನರೇಷನ್ ಬರೋ ಕಾಲಕ್ಕೆ ದೇವಸ್ಥಾನದಲ್ಲೇ ದೇವರಿರೋದು, ಉಳಿದ ಕಡೆ ಏನಿಲ್ಲ, ಉಳಿದ ಕಡೆ ನಮ್ಮ ಸಮಾರಂಭವೇ. ಬರ್ತಾ ಇರೋ ಜನಕ್ಸು ಅಸಲು ದೇವಸ್ಥಾನದಲ್ಲಿ ಕೂಡ ಇಲ್ಲ ದೇವರು. ಕಷ್ಟ ಯಾವಾಗ ತಲೆ ಬಿಡುತ್ತೆ ಅಂತ ನೋಡು, ಆವಾಗ ದೇವರಿದ್ದಾನೆ. ಸಮಸ್ಯೆ ಪರಿವಾದಾಗ ದೇವರು ಮಾಯ ಆದ, ನಮ್ಮಿಂದ ಮಾಯ ಆಗಿಬಿಡುತ್ತೆ. ಇನ್ನು ಮುಂದೆ ಹುಟ್ಟುವಂಥ ಜನ್ ಆಲ್ಫಾ, ಜನ್ ಬೀಟಾ, ಅವ್ರ ಪರಿಸ್ಥಿತಿ ಏನೋ ಗೊತ್ತಾಗೋಲ್ದೇ ಇಲ್ಲ. ಆದರೆ ಈ 7ನೇ ಅಧ್ಯಾಯ ನಮಗೆ ತೋರಿಸಿಕೊಡದೆ ಅಂತಂದರೆ, ಇಡೀ ಜಗತ್ತಿನಲ್ಲಿ ದೇವರನ್ನು ಹೇಗೆ ನೋಡಬೇಕು ಅಂತಂಬುದು ನಮಗೆ ಗೊತ್ತಾಗ್ತದೆ. ದೇವರು ಇರೋದು ಕೇವಲ ಒಂದು ಕಲ್ಲಿನ ಒಂದು ಮೂರ್ತಿಯಲ್ಲಿ ಮಾತ್ರ ಅಲ್ಲ. ಆ ಮೂರ್ತಿಯಲ್ಲಿ ದೇವರಿದ್ದಾನೆ ಅಂತ ನಾವು ಪೂಜೆ ಮಾಡ್ತೇವೆ, ಕಲ್ಲಿಗೆ ನಾವು ಪೂಜೆ ಮಾಡಲ್ಲ. ಕಲ್ಲಿನ ಒಳಗೆ ದೇವರಿದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ತಾನು ಎಲ್ಲೆಲ್ಲಿ ವಿಶೇಷವಾದಂಥ ವಿಭೂತಿ ಇದ್ದಾನೆ ಸ್ವತಃ ಹೇಳ್ತಾ ಇದ್ದಾನೆ. ಮೊದಲೇನು ಹೇಳ್ದ, ನೀರಿನಲ್ಲಿ ಸ್ವತಃ ನಾನೇ ಇದ್ದೇನೆ ಅಂತ ಹೇಳ್ತಾ. ಸೊ ನೀರು ನೋಡಿದಾಗೆಲ್ಲ ನಮಗೆ ದೇವ್ರ ನೆನಪಾಗ್ಬೇಕು. ನೀರಿಗೋಸ್ಕರ ನದಿ ಗುಂಡಾರಗಳೆಲ್ಲ ಹೋಗೋದು ಒಳ್ಳೆಯದೇ. ವಿಶೇಷವಾಗಿ ನದಿ ಅಂತ ತುಂಬ ದೊಡ್ಡ ಗಾತ್ರದಲ್ಲಿ ಇಟ್ಟಲ್ಲಿ ನಮ್ಮ ದೇವರ ಅನುಸಂಧಾನ ಆಗ್ತದೆ. ದಿನನಿತ್ಯ ನಾವು ಆಚಮನಕ್ಕಾಗಲಿ ನೀರಿಲ್ಲದೆ ನಮ್ಮ ಜೀವನವೇ ಇಲ್ಲ. ಒಂದು ದಿನ ನೀರು ಬಂದಿಲ್ಲ ಅಂತಂದರೆ ಹಾಹಾಕಾರಗಳು ಮಾಡಿಬಿಡ್ತೇವೆ. ನೀರು ನೋಡಿದಾಗೆಲ್ಲ ನಮಗೆ ದೇವರು ನೆನಪಾಗಬೇಕು. ಯಾಕಂದ್ರೆ ನೀರಿನಲ್ಲಿ ದೇವರು ವಿಭೂತಿ ಇದೆ ಅಂತ ಹೇಳಿದರೆ, ಎಕ್ಸ್ಕ್ಲೂಸಿವ್ ಒಂದು ಕ್ವಾಲಿಟಿ ಪವರ್ ಇದೆ ಅಂತ ಹೇಳಿದಾನಲ್ಲ, ನೀರು ನೋಡಿದಾಗೆಲ್ಲ ನಮ್ಗೆ ಅವೇರ್ನೆಸ್ ಬರಬೇಕು. ಅದೇ ರೀತಿ ಸೂರ್ಯನ ನೋಡಿದಾಗ ಬರಬೇಕು. ಯಾಕಂದ್ರೆ ಸೂರ್ಯನ ಬೆಳಕು ಸ್ವತಃ ಬೆಳಕು ಅಲ್ಲ, ಭಗವಂತನ ಬೆಳಕು ರಿಫ್ಲೆಕ್ಷನೇ ಸೂರ್ಯ. ಸೂರ್ಯನ ಬೆಳಕು, ಭಗವಂತನ ಬೆಳಕು ಸೂರ್ಯನ ಮೇಲೆ ಬಿದ್ದು ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತಾ ಇದೆ, ಜಡ ಪ್ರಕೃತಿ ಮೇಲೆ ಬೀಳ್ತಾ ಇದೆ. ಆದ ಕಾರಣ ನಮಗೆ ಶಕ್ತಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೂರ್ಯನಿಲ್ಲದಾಗ ಶಕ್ತಿ ಆಕ್ಟಿವ್ನೆಸ್ ಯಾವುದೂ ಇರಲ್ಲ. ಅದೇ ರೀತಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಚಂದ್ರನಿಂದ
ಈ ಔಷಧ ಮೂಲಿಕೆಗಳ ಮೇಲೆ ಬಿದ್ದು ಆ ಔಷಧಿ ಗುಣವು ತಯಾರಾಗ್ತಾ ಇದೆ. ಅದರ ಮೂಲಕ ನಮಗೇನಾದರೂ ಶರೀರಕ್ಕೆ ಸಂಬಂಧಪಟ್ಟ ಯಾವುದೇ ರುಗ್ಮತೆಗಳಿದ್ರೂ ಕೂಡ ಅದರಿಂದ ಹೋಗ್ತಾ ಇದೆ. ಹೀಗೆ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಸಲಕ್ಕೂ ತಿರುಪತಿಗೆ ಓಡ್ಲಿಕ್ಕಾಗೋದಿಲ್ಲ, ಬದರಿಗೆ ಓಡ್ಲಿಕ್ಕಾಗೋದಿಲ್ಲ, ಮನೆ ದೇವರನ್ನು ನೋಡ್ಲಿಕ್ಕಾಗೋದಿಲ್ಲ. ಯಾರಾದರೂ ದೇವಸ್ಥಾನದಲ್ಲಿ ದೇವರಿದ್ದಾರೆ, ದೇವಸ್ಥಾನದಲ್ಲಿ ದೇವರು ಕೂಡ ಇದ್ದಾನೆ ಅಂತಂಬುದು ಬೇರೆ ವಿಚಾರ. ದೇವಸ್ಥಾನದಲ್ಲಿ ಮಾತ್ರ ದೇವರಿದ್ದಾರೆ ಅಂತಂದ್ರೆ ಮೂರ್ಖತನ ಅಂತ ಹೇಳ್ತೇವೆ. ಕಿಂಡರ್ ಗಾರ್ಟನ್ ಅಂದ್ರೆ ಇನ್ನ ಬೆಳವಣಿಗೆ ಆಗಿಲ್ಲ ಅಂತ ಅರ್ಥ. ದೇವರನ್ನ ನೋಡುವಂತ ಕಣ್ಣುಗಳ ಗಟ್ಟಿಗೆ ಆಗೋದಷ್ಟುವರೆಗೂ ನಾವು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತೊಂದರೆ ಇಲ್ಲ, ಅದನ್ನು ಹೋಗ್ಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವಂತ ದೇವರನ್ನ ಗುರ್ತು ಮಾಡಿಕೊಳ್ಳಿಕ್ಕೆ ಬೇಕಾದಂತ ಕಣ್ಣು ಗಟ್ಟಿ ಇಲ್ಲಲ್ಲ ನಂದು, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತೇನೆ. ಆದರೆ ಭಗವಂತ ಕಣ್ಣಿಗೆ ಕಾಣಿಸುವಂತ ವಿಚಾರಗಳನ್ನೆಲ್ಲ ಕೂಡ ತೋರಿಸ್ತಾ ಇದ್ದಾನೆ. ಇದನ್ನು ನೋಡಿದ್ರು ಕೂಡ ಭಗವಂತನ ನೋಡುವಂತ ಕಣ್ಣುಗಳು ಗಟ್ಟಿ ಆಗ್ತವೆ. ನೀರನ್ನು ನೋಡಿದ್ರೆ ಭಗವಂತ ಅಂತ ಅಂಬೋದು ನಮಗೆ ಬರಬೇಕು, ಅದು ಅಭ್ಯಾಸ ಮಾಡಿಕೊಳ್ಳಬೇಕು. ಹಾಗೆ ಮಾಡಿಕೊಂಡಾಗ ಭಗವಂತನ ಮತ್ತಿಷ್ಟು ಆಳವಾಗಿ ತಿಳ್ಕೊಳ್ಳಿಕ್ಕಾಗ್ತದೆ. ಇಲ್ಲದಿದ್ರೆ ಏನಾಗ್ತದೆ, ಸಿಂಪಲ್ ಆಗಿಬಿಡ್ತದೆ. ನಾವು ದೇವರನ್ನ ಗುಡಿಯಲ್ಲೇ ನೋಡೋದಾಯ್ತು ಅಂದ್ಕೊಳ್ಳಿ, ನಮ್ಗೆ ಅದರಲ್ಲೂ ಮತ್ತೆ ಡಿಸ್ಕ್ರಿಮಿನೇಷನ್ ಆಗ್ತದೆ, ನಮಗೆ ಅದರಲ್ಲೂ ಸಂಶಯ, ಸೋ ಮಚ್ ಕನ್ಫ್ಯೂಷನ್. ಯಾಕೆ ಅಂತಂದ್ರೆ ನಮ್ಮ ಹತ್ತಿರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಗುಡಿಗೋ ಅಥವಾ ವೆಂಕಟರಮಣ ದೇವರ ಗುಡಿಗೋ ಹೋಗ್ತೇವೆ. ಅಲ್ಲಿ ಹೋದ್ಮೇಲೆ ಅದೇ ದೇವರು ಅಂತ ಅಂದ್ಕೊಳ್ಳಿಕ್ಕೆ ಆಗ್ತದ? ಇಲ್ಲ. ನಾವು ದಿನಾಗೂ ಈ ವೆಂಕಟರಮಣ ದೇವರ ಗುಡಿ ಹೋಗ್ತಾ ಇದ್ದೀವಿ, ಏನನ್ನ ಆಗಲಿ ಈ ವರ್ಷದಲ್ಲಿ ನಾನು ತಿರುಮಲಕ್ಕೆ ಬರಬೇಕು, ಅಲ್ಲೊಂದು ವೆಂಕಟರಮಣ ದೇವರು, ಇದು ಬೇರೆ ಅದು ಬೇರೆ ಅಂತ ಶುರು ಆಗ್ತದೆ. ಇಲ್ಲಿರುವಂತಹ ರಾಯರ ಮಠ ಬೇರೆ, ಇದು ಮೃತ್ತಿಕಾ ಬೃಂದಾವನ. ಮಂತ್ರಾಲಯಕ್ಕೆ ಹೋಗೋಣ, ಅದು ಸಜೀವವಾಗಿ ಬೃಂದಾವನ, ಸಜೀವವಾಗಿ ರಾಘವೇಂದ್ರ ಸ್ವಾಮಿಗಳು ಪ್ರವೇಶ ಮಾಡಿದಂಥ ಬೃಂದಾವನ. ಆ ಬೃಂದಾವನ ಬೇರೆ, ಈ ಬೃಂದಾವನ ಬೆಳೆದಂತ ಶುರು ಆಗ್ತದೆ. ಇದೊಂದು ದೊಡ್ಡ ಕನ್ಫ್ಯೂಷನ್ ಶುರು ಆಗ್ತದೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಹಂತ ಹಂತವಾಗಿ ನಮಗೆ ಕನ್ಫ್ಯೂಷನ್ ಶುರು ಆಗ್ತದೆ. ಆದರೆ ಭಗವಂತ ಆ ಕನ್ಫ್ಯೂಷನ್ ಎಲ್ಲ ತೆಗಿಲಿಕ್ಕೆ ಈ ರೀತಿ ತನ್ನ ವಿಭೂತಿ ಇದೆ ಅಂತ ಹೇಳಿ ತಾನೇ ಹೇಳ್ತಾನೆ. ಯಾಕಂದ್ರೆ ಧ್ಯಾನದಲ್ಲಿ ನಾವು ಮಾಡಬೇಕಾದ್ದೇನು, ಯಾರ ಕುರಿತು ಧ್ಯಾನ ಮಾಡಬೇಕು, ಧ್ಯಾನದ ಪರ್ಪಸ್ ಏನಂತ ತಿಳ್ಕೊಳ್ಬೇಕು, ಧ್ಯೇಯ ಯಾವುದು ಅಂತ ತಿಳ್ಕೊಳ್ಬೇಕು. ಆ ಧ್ಯೇಯ ಯಾವುದಂತ, ಮತ್ತೆ ಯಾವ ದೇವರ ನಾಮ ಹೇಳಿ, ಯಾವ ದೇವರ ಮಂತ್ರ ಹೇಳಬೇಕು, ಶಿವ ಮಂತ್ರ ಹೇಳೋ, ವಿಷ್ಣು ಮಂತ್ರ ಹೇಳಿ, ಈ ಕನ್ಫ್ಯೂಷನ್ ಯಾವುದು ಬೇಡ. 7ನೇ ಅಧ್ಯಾಯದಲ್ಲಿ ಭಗವಂತನ ಅನುಸಂಧಾನ ಹೇಗೆ ಮಾಡಬೇಕು, ಮೊದಲು ಭಗವಂತ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದನ್ನೇ ವಿಜ್ಞಾನ ಅಂತಂತಾರೆ. ಜ್ಞಾನ ವಿಜ್ಞಾನ ಎರಡೂ ಇದ್ರೇನೆ ಮನುಷ್ಯ ತೃಪ್ತಿಯಾಗಿರ್ತಾರೆ. ಸೊ ಭಗವಂತ ಎಲ್ಲೆಲ್ಲಿದ್ದಾನೆ ಅಂತ ಒಂದೊಂದು ಹೇಳ್ಕೊಂತ ಬರ್ತಾ ಇದ್ದಾನೆ. ಅದರಲ್ಲಿ ನೀರಿನಲ್ಲಿದ್ದಾನೆ, ಸೂರ್ಯನಲ್ಲಿದ್ದಾನೆ, ಚಂದ್ರನಲ್ಲಿದ್ದಾನೆ. ಇದನ್ನು ನೋಡಿದಾಗೆಲ್ಲ ನಮಗೆ ಭಗವಂತ ಇಲ್ಲಿದ್ದಾನೆ, ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಹೇಗೆ ಮಾಡ್ತೀವೋ ಅದೇ ರೀತಿ ಅನುಸಂಧಾನ ಇದನ್ನು ನಾವು ಬಿಲ್ಟಪ್ ಮಾಡಿಕೊಂಡ್ರೆ ಭಗವಂತನಿಗೋಸ್ಕರ ಪ್ರತ್ಯೇಕವಾಗಿ ಸಮಯವನ್ನಿಟ್ಟು ಓಡಿ ಹೋಗೋದು ಬೇಕಿಲ್ಲ. ನಿರಂತರ ನಾವು ನೀರಿನ ಜೊತೆನೆ ಒಡನಾಟ ಇರ್ತವೆ, ನಿರಂತರ ನಾವು ಸೂರ್ಯನ ಕೆಳಗೆ ಕೆಲಸ ಮಾಡ್ತೇವೆ, ಸೂರ್ಯ ಇಲ್ಲದಾಗ ಚಂದ್ರ. ಸೊ ಪ್ರತ್ಯಕ್ಷವಾಗಿ ನಾವು ಇರುವ ಕಡೆಯೇ ಭಗವಂತ ದರ್ಶನ ಕೊಡ್ತಾ ಇರುವ ಕಾಲಕ್ಕೆ ಪ್ರತ್ಯೇಕವಾಗಿ ಸಮಯವನ್ನಿಟ್ಟುಕೊಂಡು ಓಡಿ ಹೋಗೋದು ಯಾಕೆ ಬೇಕಾಗಿದೆ? ಹೋಗೋಣ. ಕಣ್ಣುಗಳು ಗಟ್ಟಿ ಇಲ್ಲ, ಚಿಕ್ಕ ಹುಡುಗರಿಗೆ ಪಾಪ ಅರ್ಥ ಆಗೋದಿಲ್ಲ, ಅವ್ರಿಗೆ ತಿಳಿಸ್ಲಿಕ್ಕೆ. ಈಗ ಮಕ್ಕಳಿಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಲೇಬೇಕು. ನಾವೇ ದೇವರನ್ನು ನೋಡಬೇಕಾದ್ರೆ ಈ ಉಪಾಧಿಗಳೆಲ್ಲ ಕೂಡ ದೇವರನ್ನು ನೋಡಬೇಕು. ಇದು ಈ ಸಂದೇಶ ಈ 7ನೇ ಅಧ್ಯಾಯದಲ್ಲಿ ಅಡಗಿದೆ. ಸೊ ಇದು ಇವತ್ತಿನ ಪಾಠ. ಮುಂದಿನ ಪಾಠದಲ್ಲಿ ಮತ್ತೆ ಭಗವಂತ ವೇದಗಳಲ್ಲಿ ಹೇಗೆ ಇದ್ದಾನೆ ಅಂತಂಬುದನ್ನು ಕೂಡ ತಿಳಿಸ್ತಾನೆ. ಅದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮೋ ನಮಃ.